ಕೇರ್ಗೆ ಸ್ವಾಗತ. ನಾನು ಶ್ರುತಿ. ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬೇಕು? ಮೇಡಮ್, ನಿಮ್ಮ ತಾಯಣೆ ಫೋನ್ ಕಟ್ ಮಾಡಬಾರ್ದು, ಇಲ್ಲ ಇಲ್ಲ, ಸರಿನಾ? ನಾನು ಮಾಡಿ ಅಲ್ಲ, ನೀವು ಹಂಗೆ ಮಾಡೋದು. ಅದಕ್ಕೆ ಮೊದಲೇ ಏನು ಹೇಳ್ತೀನಿ, ನಿಮ್ಮ ತಾಯಣೆನೂ ನಿಮ್ಮ ಅಪ್ಪ ಅಮ್ಮನ ಹಣೆಗೂ ಫೋನ್ ಕಟ್ ಮಾಡಬಾರ್ದು. ನಾನು ಪೂರ್ತಿ ಹೇಳೋದನ್ನ ಅಷ್ಟು ಕೇಳಿಸ್ಕೋಬೇಕು. ಏನಾದರೂ ಬೈದ್ರೆ ಬೈಸ್ಕೋಬೇಕು. ಓಕೆ. ಓಕೆ, ನನಗೆ ಇದನ್ನ ಹೇಳಿ, ನಿಮ್ಮ ಜಿಯೋ ಇಂಟರ್ನೆಟ್ಟು ಯಾವತ್ತು ಸರಿ ಆಗುತ್ತೆ? ಯಾವ ಶತಮಾನಕ್ಕೆ, ಯಾವ ದಶಮಾನಕ್ಕೆ, ಯಾವ ಸಹಸ್ರಮಾನಕ್ಕೆ ಸರಿ ಆಗುತ್ತೆ? ಯಾವುದೇ ಸ್ಪೆಸಿಫಿಕ್ ನಮಗೆ ಡೇಟು ಟೈಮು ಕೊಟ್ಟಿಲ್ಲ, ಹಾಗಾಗಿ ನಾವು ಯಾವುದೇ ರಾಂಗ್ ಕಮಿಟ್ಮೆಂಟ್ಸು ಕೊಡೋಕ್ಕಾಗಲ್ಲ. ಹಾಂ, ಅಮ್ಮಮ್ಮ ಅಂದರೆ ಎಷ್ಟು ದಿನ ಆಗ್ಬೋದು ಅಂತ ಹೇಳಿ. ಇನ್ನು ಇರೋ ಲೊಕೇಶನ್ ಹೇಳಿ ನನಗೆ ಫಸ್ಟು. ಇಲ್ಲಿಗೆ ಎಷ್ಟು ಸುಮಾರು ಒಂದು 9 ತಿಂಗಳಿಂದ ನಾನು ಹೇಳ್ತಾನೆ ಇದ್ದೀನಿ, ಇದೇ ಲೊಕೇಶನ್ ಬಿದ್ದು ಸಾಯ್ತಿರ್ತೀನಿ, ನನಗೆ ಇಂಟರ್ನೆಟ್ ಬರಲ್ಲ ಅಂತಾನೆ. ಬಟ್ ಈಗ ನನಗೆ ಡಿಸ್ಪ್ಲೇ ಆಗ್ತಿಲ್ಲ. ನಾನು ಕೇಳಿರೋದು ನೀವು ಹೇಳಬೇಕಾಗುತ್ತೆ. ನೀವು ಅಡ್ರೆಸ್ ನೀವೇನಾದ್ರೂ ಮಾಹಿತಿ ಕೇಳಿ, ನಾನು ಕರೆಕ್ಟಾಗಿ ಹೇಳ್ತೀನಿ. ನಾನು ಕೇಳೋ ಮಾಹಿತಿನ ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಚಳಿ ಜ್ವರ ಬಿಡಿಸ್ತೀನಿ. ಹಾಂ, ಓಕೆ. ಚಳಿ ಜ್ವರ ಬಿಡ್ಸೋಕೆ ಏನಿಲ್ಲ, ಇರೋದೇ ಹೇಳಬೇಕಾಗತ್ತೆ. ಆಯ್ತು, ಹೇಳಿ, ಕೇಳ್ತೀರಾ? ಓಕೆ, ನಂಬರ್ ಹೇಳಿ. ಪಿನ್ ಕೋಡ್ ನಂಬರ್ ಹೇಳಿ. 560064. 560064. ಏರಿಯಾ ಯಾವುದು? ಯಲಹಂಕ. ಓಕೆ. ಯಲಹಂಕ ಯಾವುದು ಏರಿಯಾ ಸರ್? ಯಲಹಂಕ ಹತ್ರ ಎಲ್ಲಿ ಬರುತ್ತೆ? RMZ ಗ್ಯಾಲರಿಯಾ ಮಾಲ್. ಓಕೆ. ಹಾಂ, ಓಕೆ. ಏನು ಇಶ್ಯೂ ಆಗಿದೆ? ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ. ಇಂಟರ್ನೆಟ್ ಒಂದೇ ಅಲ್ಲ, ಕಾಲೂ ಸರಿಯಾಗಿ ಕನೆಕ್ಟ್ ಆಗಲ್ಲ. ಲೈಕ್ ನೆಟ್ವರ್ಕ್ ಸ್ಟ್ರೆಂತ್ ಇರುತ್ತೆ, ನಮ್ದು ಇನ್ನೊಂದು ಫೋನಿಂದ ಕಾಲ್ ಮಾಡಿದ್ರೆ ಬ್ಯುಸಿ ಅಂತ ಬರುತ್ತೆ. ಹಾಳಾಗಿ ಹೋಗ್ಲಿ ರೀ, ಬ್ಯುಸಿ ಅಂತ ಬೇಡ. ನೆಟ್ವರ್ಕ್ ಸರಿ ಇಲ್ಲ ಅಂದರೆ ನಾಟ್ ರೀಚಬಲ್ ಅಂತ ಬರ್ಬೇಕು, ಬ್ಯುಸಿ ಅಂತ ಬರುತ್ತೆ. ಓಕೆ. ಫೆಬ್ರವರಿ ಸುಮಾರು ಟೈಮ್ಸೇ ಕಾಲ್ ಮಾಡಿರೋ. ಫೆಬ್ರವರಿ ಮಂತಲ್ಲಿ, ಜನವರಿ ಮಂತಲ್ಲಿ ಲೈನಲ್ಲಿರಿ. ಒಂದು ಕಂಪ್ಲೇಂಟ್ ಕೂಡ ರೇಸ್ ಆಗಿತ್ತಲ್ವ ಫೆಬ್ರವರಿ 5. ಕಮ್ಮಿ. ಓಕೆ. ಈಗ ನೆಟ್ವರ್ಕ್ ಇಂಟರ್ನೆಟ್ ತುಂಬಾ ಸ್ಲೋ ಸ್ಪೀಡಲ್ಲಿ ವರ್ಕ್ ಆಗ್ತಾ ಇದೆ. ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇದೆ ಅಲ್ಲಿ ನೀವಿರೋ ಲೊಕೇಶನಲ್ಲಿ. ಹೌದು. ಒಂದೇ ಲೊಕೇಶನಲ್ಲಿ ನಿಮಗೆ ಈ ಥರ ಪ್ರಾಬ್ಲಮ್ ಫೇಸ್ ಆಗುತ್ತಾ, ಅಥವಾ ಎಲ್ಲಿ ಹೋದಲ್ಲೂ ಇದೇ ಥರ ಇಶ್ಯೂ ಆಗುತ್ತೆ ನೆಟ್ವರ್ಕ್ದು? ಅಲ್ಲೇ ಆಗುತ್ತೆ. ಅಂದರೆ ಬೇರೆ ಕಡೆ ಎಲ್ಲ ಕಡೆ ಹೋದಲ್ಲೂ ಸೇಮ್ ಇದೇ ಥರ ಪ್ರಾಬ್ಲಮ್ ಆಗುತ್ತಾ, ಅಥವಾ ಇದು ಒಂದು ಲೊಕೇಶನಲ್ಲಿ ಈ ಥರ ಆಗ್ತಾ ಇದೆ? ಇಲ್ಲಂತೂ ತುಂಬಾ ಕೆಟ್ಟದಾಗ ಬರುತ್ತೆ. ಬೇರೆ ಕಡೆ ಇದ್ದಿದ್ರೆ ಪರವಾಗಿಲ್ಲ. ಬೆಸ್ಟ್ ಏರ್ಟೆಲ್ ಕಂಪೇರ್ ಮಾಡಿದ್ರೆ ಏನೇನೂ ಅಲ್ಲ. ಬಟ್ ಏನು ಔಟೇಜ್ ಕೂಡ ಇಲ್ಲ. ಹಾಗೆ ಲೈನಲ್ಲಿರಿ. ಸರ್, ಮೊಬೈಲಲ್ಲಿ ಡಾಟಾ ರೋಮಿಂಗ್ ಆಪ್ಷನ್ ಆನ್ ಇದೆ, ಆಫ್ ಇದೆ? ಆನ್ ಇದೆ. ಕಂಜೆಷನ್ ಕೂಡ ಇಲ್ಲ ನೀವಿರೋ ಲೊಕೇಶನಲ್ಲಿ. ಓಕೆ, ಒಂದು ಕಂಪ್ಲೇಂಟ್ ರೇಸ್ ಮಾಡ್ತೀನಿ, ಹಾಗೆ ಲೈನಲ್ಲಿರಿ. ಮುಂಚೆ ಮಾಡಿರೋ ಕಂಪ್ಲೇಂಟ್ ಸ್ಟೇಟಸ್ ಹೇಳಿ ನನಗೆ. ಸ್ಟೇಟಸ್ ನೀವು ಕೂಡ ಚೆಕ್ ಮಾಡ್ಬೋದು ನೋಡಿ, ಮೈಜೋ ಆ್ಯಪಲ್ಲಿ. ಅಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ, ನೀವು ಇರೋ ಲೊಕೇಶನಲ್ಲಿ ಲಿಮಿಟೆಡ್ ನೆಟ್ವರ್ಕ್ ಇದೆ, ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗ್ತಿದೆ, ವೆಯ್ಟ್ ಮಾಡಿ. ಆಲ್ರೆಡಿ ಇದ್ರ ಬಗ್ಗೆ ಅಂತ ಹೇಳಿ ಹೋಗ್ಲಿ. ಬಟ್ ಸ್ಪೆಸಿಫಿಕ್ ಡೇಟು ಟೈಮು ಯಾವುದೇ ಮೆನ್ಷನ್ ಮಾಡಿಲ್ಲ. ನನಗೆ ಒಂದು ನೀವು ರೈಲ್ ಹತ್ಸಿ ಎಲ್ಲನ ಅವರು ಇಳ್ಕಣ ಜಾಗಕ್ಕೆ ಹೋಗಂತ ರೈಲ್ ಹತ್ಸಿ ಏನ್ರಿ ಅದ. ನಾವು ಯಾವತ್ತಿಂದ ಜುಲೈಯಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ದೀನಿ, ತಿಗ್ದಡೆ ಕರ್ಕೊಂಡು ಕೂತ್ಕೊಂಡಿದ್ದೀರಾ ನಾವು ಹೇಳೋ ಮಾತುಗಳ್ನೆಲ್ಲನ. ಓಕೆ. ನಾವು ಈ ರೀಚಾರ್ಜ್ ಏನಕ್ಕೆ ಮಾಡಿಸ್ತೀವಿ ರೀ? ನೀವು ಚೆಕ್ ಮಾಡಿರಿ ನನ್ನ ನಂಬರಲ್ಲಿ ಪರ್ ಡೇ ಡೇಟಾ ಎಷ್ಟು ಯೂಸ್ ಆಗ್ತಿದೆ ಅಂತ. ಈ ಜುಲೈಯಿಂದನೂ ಚೆಕ್ ಮಾಡಿ ಎಷ್ಟು ಡೇಟಾ ಯೂಸ್ ಮಾಡ್ತಿದ್ದೀನಿ ಪರ್ ಡೇ ಅಂತಾನ. ಮರಿದಿ ಬೇಡವೇನ್ರಿ ಒಂದು ಲೂಟಿ ಮಾಡೋದಕ್ಕೆ? ಇನ್ಕನ್ವೀನಿಯನ್ಸ್ ಆಗ್ತಿರೋದು ನನಗೂ. 15 ದಿನ ಇನ್ಕನ್ವೀನಿಯನ್ಸ್ ಆಗುತ್ತೆ, 1 ತಿಂಗಳು ಇನ್ಕನ್ವೀನಿಯನ್ಸ್ ಆಗುತ್ತೆ. ಹೇಳ್ರಿ, 8-9 ತಿಂಗಳಿಂದ ಅದೇನು ಮೈಗೆ ಏನು ಸವರ್ಕೊಂಡಿದ್ದೀರಾ ಅಂತ ನಾನು ಕೇಳೋದು. ಹೌದು, ಆಲ್ರೆಡಿ ಇದ್ರ ಬಗ್ಗೆ ನಮ್ಮ ಟೀಮ್ ಅದು ಇನ್ನೊಂದು ಏರ್ಟೆಲ್ ಇದೆ, ಪರವಾಗಿಲ್ಲ. ಏರ್ಟೆಲ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂದ್ರೆ 2 ತಿಂಗಳು ರೀಚಾರ್ಜ್ ಮಾಡಿಸ್ಲಿಲ್ಲ ಅಂದ್ರೆ 300 ಸರಿ ಫೋನ್ ಮಾಡ್ತೀರಾ, ರೀಚಾರ್ಜ್ ಮಾಡಿಸ್ರಿ. ಯಾವ ಪುರುಷಾರ್ಥಕ್ಕೆ ರೀಚಾರ್ಜ್ ಮಾಡಿಸ್ಬೇಕು ನಾವು? ಅಥವಾ ನಮ್ಮ ಮನೇಲಿ ಏನು ಪತ್ತ ಒಯ್ಕೊಂಡವ್ರ ದುಡ್ಡ?
ಹಾಂ ಸರ್, ರಿಯಲಿ ಸಾರಿ ಇನ್ಕನ್ವೀನಿಯನ್ಸ್ ಆಗ್ತಾ ಇರೋದಕ್ಕೆ. ವೇಟ್ ಮಾಡಿ ನನಗೆ ಈಗ ನಾನು ಕಳ್ಕೊಂಡ್ರೆ ದುಡ್ಡನ್ನ ಯಾರು ಕೊಡ್ತಾರೆ ನನಗೆ? ಬೆಸ್ಟ್ ಸರ್ವಿಸ್ ಕೊಡಕ್ಕೆ ಆಗ್ತಿಲ್ಲ ಅಂದಮೇಲೆ ಶಟ್ ಡೌನ್ ಮಾಡಿರಿ. ಏನು ಶಾಟ ಹೋದ್ರೆ ಹೋಗ್ತೈತಿ ಏನು? ಓಕೆ. ಶಟ್ ಡೌನ್ ಮಾಡಿರಿ. ಏನಕ್ಕೆ ಬೇಕು? ನಿಮ್ಮ ಕೈಲಿ ತಾಕತ್ತಿಲ್ವಾ ಮೇಂಟೈನ್ ಮಾಡೋಕ್ಕೆ? ಬಿಸಾಕ್ರಿ, ಮುಚ್ಚಿಕ್ರಿ, ಹೋಗ್ರಿ. ಎತ್ತನ ಉತ್ತರ ಭಾರತದಾಗ ಬಿಸ್ನೆಸ್ ಮಾಡ್ಕೊಳ್ರಿ. ಕರ್ನಾಟಕಕ್ಕೆ ಏನು ತರಿಯಕ್ಕೆ ಬಂದಿದ್ದಾರಂತ ಅಜ್ಜ ಅಂಬಾನಿನ ಕ್ಯಾಯ? ಓಕೆ, ನಾನು ಶೇರ್ ಮಾಡಿದ್ದೀನಿ. ವೇಟ್ ಮಾಡಿ. ಕಂಪ್ಲೇಂಟ್ ಬೇಡ ಮೇಡಮ್, ನನಗೆ ಕೇರ್ಗಿರಲ್ಲ ಬೇಡ. ನೋಡಿ, ರೆಕಾರ್ಡ್ ಮಾಡ್ತಿದ್ದೀನಿ, ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ, ನಾನು ಮಾತಾಡ್ತಿರೋದು ಅಷ್ಟು ರೆಕಾರ್ಡ್ ಆಗ್ತಾ ಇದೆ. ಯೂಟ್ಯೂಬಲ್ಲಿ ಹಾಕಿ ಊರು ಬಾಗ್ಲು ಮಾಡಿಸ್ಬಿಡ್ತೀನಿ, ಹೇಳ್ತೀನಿ. ಓಕೆ ಸರ್. ಯಾರು ಫೋನ್ ಮಾಡಿರಿ ಇದನ್ನ ನೀವನ ಬೆಸ್ಟು, ಇನ್ನೊಬ್ಬ ಅವನೇ ಫೋನ್ ಮಾಡ್ತಾನೆ, ಎಲ್ಲರೂ ಒಂದೇ ಸರಿ ಯೂಸ್ ಮಾಡ್ತಿದ್ದಾರೆ ಸರ್. ಅದಕ್ಕೆ ಏನ್ರಿ ನೀವು ಜಿಯೋ ಓಪನ್ ಆದಾಗಲಿಂದ ಬೇರೆ ರೀಸನ್ನೇ ಸಿಗ್ತಿಲ್ವಾ ನಿಮ್ಗೆ ಹೇಳೋದಕ್ಕೆ? ಯಾವುದಾದ್ರೂ ಫೋನ್ ಮಾಡಲಿ, ಎಲ್ಲರೂ ಒಂದೇ ಸರಿ ಯೂಸ್ ಹೆಂಗ್ರಿ ಗೊತ್ತಾಗುತ್ತೆ? ಹರೀಶ ಓಪನ್ ಮಾಡ್ದ ಇಂಟರ್ನೆಟ್ಟು, ನಾನು ಓಪನ್ ಮಾಡ್ಬೇಕಂತಾನ? ಐದರ್ ಲಿಸನ್ ಫಸ್ಟ್. ನಾನು ನಿಮಗೆ ಒಂದು ಸಜೆಷನ್ ಕೊಟ್ಟಿದ್ದೆ, ತುಂಬ ಸರಿ ಕೊಟ್ಟಿದ್ದೀನಿ, ಈಗಲೂ ಕೊಡ್ತೀನಿ. ನಿಮ್ಮ ನೆಟ್ವರ್ಕ್ ಕೇಪಬಿಲಿಟಿ ಸ್ಟ್ರೆಂತ್ ಎಷ್ಟಿದೆಯೋ ಅಷ್ಟು ಕನೆಕ್ಷನ್ ಮಾತ್ರ ಎಸ್ಟಾಬ್ಲಿಷ್ ಮಾಡಬೇಕು. ಅದರ್ವೈಸ್ ಬಿಸ್ನೆಸ್ ಆಗುತ್ತೆ ಅಂತ ಎಸ್ಟಾಬ್ಲಿಷ್ ಮಾಡೋದಲ್ಲ. ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಮಾತ್ರ ಎಸ್ಟಾಬ್ಲಿಷ್ ಮಾಡಬೇಕು. ಅಥವಾ ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಅಂದರೆ ಅವ್ರಿಗೆ ಬೆಸ್ಟ್ ಸರ್ವಿಸ್ ಕೊಡೋದಕ್ಕೋಸ್ಕರ ನಿಮ್ಮ ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ದಿಸ್ ಈಸ್ ವಾಟ್ ಬೆಸ್ಟ್ ಸರ್ವಿಸ್ ಅಲ್ವಾ? ಏನ್ ಮಾಡ್ತಿದ್ದೀರಾ ಅದು ನನಗೆ ಹೇಳಿ. ಇಲ್ಲೊಂದು ನೆಟ್ವರ್ಕ್ ಪ್ಲಾಂಟ್ ಮಾಡ್ತಾ ಇದ್ದಾರೆ, ಜುಲೈಯಿಂದ ಪೆಂಡಿಂಗಲ್ಲಿದೆ. ಫೋಟೋ ಬೇಕಾದ್ರೆ ನಿಮ್ದು ಇಮೇಲ್ ಐ ಡಿ ಕೊಡಿ, ಅದು ಫೋಟೋ ಅಪ್ಲೋಡ್ ಮಾಡ್ತೀನಿ ನಾನು. ಏನು ಬಡವ್ರ ಮನೆ ಮಕ್ಕಳು ಇರೋದೇ ಬಡವ್ರ ದೇಶ ಕಣ್ರಿ ನಮ್ಮದು. ಅದನ್ನು ದೇವ್ರು ಮಾಡಿಬಿಟ್ರೆ ಇರೋ ಬರೋ ದುಡ್ಡುಗಳ್ನೆಲ್ಲ ಜನಗಳ್ತಾಗೆ ಗಿಡ ಮರದಾಗ ಏನಾದ್ರು ಬಿಡುತ್ತೆ ಅಂದರೆ ದುಡ್ಡು ಹೇಳ್ರಿ. ಅಮೆಝಾನ್ ಕಾರ್ಡ್ನಾಗಿರ್ಲಿ, ಹೋಗಿ ತರ್ಕೊಂಬತ್ತೀನಿ. ಕಷ್ಟಪಟ್ಟು ದುಡಿಯೋ ದುಡ್ಡನ್ನ ಹಾಳಾಗೋಗ್ಲಿ. ಮೊನ್ನೆ ರೀಚಾರ್ಜ್ ಮಾಡಿಸ್ರಿ ಅಂತ ಕೇಳಿದಾಗ, ನಾವು ಫೋನ್ ಮಾಡಿದಾಗ ಕೇಳಿದೆ, ಅಪ್ಪ ನನಗೆ ಇಲ್ಲಿ ನಿಮ್ಮದು ನೆಟ್ಟು ಒಂದು ಎಮ್ ಬಿನೂ ನೆಟ್ ಬೇಡ ನನಗೆ, ಒಂದು ಔಟ್ ಗೋಯಿಂಗ್ ಕಾಲ್ಗೂ ಬೇಡ ನನಗೆ, ಬರೀ ಇನ್ಕಮಿಂಗ್ ಕಾಲು ನಂಬರ್ ಉಳಿಸ್ಕೊಳಕ್ಕೋಸ್ಕರ ಹೇಳ್ರಿ ಯಾವ್ದಾದ್ರು ಪ್ಲಾನ್ ಇದ್ರೆ ಅಂತಂದು 155 ಅಂತ ಅಂದ. 155 ಅಂತ ಸರ್ಚ್ ಮಾಡಿರಿ, ಆ ಪ್ಲಾನೇ ಇಲ್ಲ, ಡ್ರಾಪ್ ಮಾಡಿದೀವಿ ಅಂತ ಹೇಳ್ತಾರೆ. ಪ್ಲಾನ್ ಇದೆ. ನೀವು ಮತ್ತೆ 155 ರೀಚಾರ್ಜ್ ಮಾಡಕ್ ಹೋದಾಗ ಡಿಸ್ಕಂಟಿನ್ಯೂರ್ ಪ್ಲಾನ್ ಅಂತ ಬಂತು. ಓಪನ್ ಮಾಡಿ, ಮೈ ಜಿಯೋ ಆ್ಯಪ್ ಓಪನ್ ಮಾಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲಿದೆ ಅಂತ ಹೇಳಿ. ಇದನ್ನ ಹೇಳ್ರಿ ಸಾಕು. ನನಗೆ ಬೆಸ್ಟ್ ಸರ್ವಿಸ್ ನಿಮ್ಮ ಕೈಲಿ ಕೊಡಕ್ಕೆ ಆಗುತ್ತಾ ಇಲ್ಲ ಶಟ್ ಡೌನ್ ಮಾಡ್ತೀರಾ ಹೇಳ್ರಿ? ನಾನು ನಿಜ ತುಂಬ ಸಫರ್ ಆಗಿದ್ದೀನಿ. ಕನ್ಸ್ಯೂಮರ್ ಫೋರಮ್ಗೆ ಹೋಗ್ಬಿಟ್ರೆ ಎಷ್ಟು ಸಫರ್ ಆಗಿದ್ದೀನಿ ಅಂದರೆ ಇದ್ರ 10 ಟೈಮ್ಸ್ ನನಗೆ ನೀವು ಪೆನಾಲ್ಟಿ ಕೊಡಬೇಕಾಗುತ್ತೆ. ನನಗೆ ಗೊತ್ತು ಹೆಂಗೆ ನನ್ನ ಕೇಸ್ ಮೂವ್ ಮಾಡಬೇಕು ಅಂತಾನ. ಆಟ ಆಡ್ತಿದ್ದೀರಾ ನೀವು? ಏನು ಕತೆ ಅಂತ? ಇಲ್ಲ, ನಿಮ್ಮ ಕೈಲಿ ಆಗಲ್ವಾ ಸರ್? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ನಮಗೆ ನಿಮಗೆ ಬೆಸ್ಟ್ ಸರ್ವಿಸ್ ಕೊಡೋಕ್ಕಾಗ್ತಿಲ್ಲ, ಬೇರೆ ನೆಟ್ವರ್ಕ್ಗಳನ್ನ ನೋಡ್ಕೊಳ್ರಿ ಅಂತ ಹೇಳ್ರಿ. ಹಾಳಾಗಿ ಹೋಗ್ತೀವಿ. ಒಂದು ಇಡೀ ಮಣ್ಣ ಶಾಪ ಹಾಕ್ಬಿಟ್ಟು ನಿಮಗೆ. ಓಕೆ ಸರ್. ಓಕೆ, ಯಾವುದಕ್ಕೂ ನಾನು ಈ ಥರ ನಿಮಗೆ ಇಶ್ಯೂ ಆಗ್ತಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದೀನಿ. ವೆಯ್ಟ್ ಮಾಡಿ. ರೈಸ್ ಮಾಡಿದ್ದೀನಿ. ನನಗೆ ಪ್ರೀವಿಯಸ್ ಕಂಪ್ಲೇಂಟ್ ರೈಸ್ ಮಾಡಿರೋ ಕಂಪ್ಲೇಂಟ್ ಸ್ಟೇಟಸ್ ಏನಾಯಿತು, ಅದ್ರ ಬಗ್ಗೆ ಆಕ್ಷನ್ ಏನಾಗಿದೆ? ಮೊದಲೇನೆ ಕೇಳಿರಲ್ವಾ, ಮೊದಲೇನೆ ಹೇಳ್ಬಿಟ್ಟಿದ್ದೀನಿ. ಚೆಕ್ ಮಾಡೋದಕ್ಕಿಲ್ಲ ನನಗೆ. ನಿಮ್ಮ ಕಡೆಯಿಂದ ಹೇಳಿ ಆಕ್ಷನ್ ಏನು ತೊಗೊಂಡಿದ್ದೀರಾ ಅಂತ. ಆಕ್ಷನ್ಸ್ ಏನು ತೊಗೊಂಡಿದ್ದೀರಾ? ಕಂಪ್ಲೇಂಟ್ಸ್ ಮೇಲೆ ಆಕ್ಷನ್ಸ್ ಏನು ತೊಗೊಂಡಿದ್ದೀರಾ? ಆಲ್ರೆಡಿ ವರ್ಕ್ ನಡೀತಾ ಇದೆ ಎಲ್ಲ ಲೊಕೇಶನ್ ಕೂಡ. ಯಾವತ್ತೂ ನಡೆಯುತ್ತೆ? ಏನು ಅದೇನು ದಶಮಾನ ಶತಮಾನ ಸಹಸ್ರಮಾನ ಬೇಕಾ ಒಂದು ವರ್ಕ್ ಮಾಡೋದಕ್ಕೆ? ಇಷ್ಟು ದಿನ ಆಗ್ಬೋದು, ಇಷ್ಟು ಗಂಟೆ ಆಗ್ಬೋದು, ಇಲ್ಲ ಇಷ್ಟು ಸೆಕೆಂಡ್ ಆಗ್ಬೋದು ಅಂತ ಒಂದು ಟೈಮ್ ಪೀರಿಯಡ್ ಇರುತ್ತೆ. ಅಟ್ಲೀಸ್ಟ್ ಅವ್ರಿಗೆ 10 ದಿನ ಆಗ್ತೈತೆ ಅಂದರೆ 15 ದಿನ ಟೈಮ್ ಫ್ಯಾಮ್ಲಿ ಅಲ್ವಾ? ಹೊಟ್ಟೆಗೆ ಅನ್ನ ತಿಂತಾರ ಇಲ್ಲ ಹಂದಿ ಸಗಣಿ ತಿಂತಾರ ಅಂತ ಕೇಳ್ರಿ ನಿಮ್ಮ ಟೆಕ್ನಿಕಲ್ ಟೀಮ್ನ. ಅರ್ಥ ಆಯ್ತಾ? ನನಗೆ ನಿಮ್ಮ ಸೂಪರ್ವೈಸರಿಗೆ ಕನೆಕ್ಟ್ ಮಾಡಿ. ಈಗ ಸೂಪರ್ವೈಸರ್ ಕನೆಕ್ಟ್ ಮಾಡಿ. ವೇಟ್ ಮಾಡಿ, ಚೆಕ್ ಮಾಡ್ತೀನಿ. ಇದ್ರೆ ಕಾಲ್ ಟ್ರಾನ್ಸ್ಫರ್ ಇರಲೇಬೇಕು. ಅವ್ನು ಸಂಬಳ ಕೊಡ್ತಿಲ್ಲ ಜಿಯೋದವರು. ನಾನು ಆ್ಯಕ್ಚುಲಿ ನಾನೇ ಸಂಬಳ ಕೊಡ್ತಿರೋದು. ನೀವು ನಮ್ಮ ರೀಚಾರ್ಜ್ ಪ್ಲಾನ್ಗಳಿಂದನೇ ಅವ್ರಿಗೆಲ್ಲ ಸಂಬಳ ಕೊಡ್ತಿರೋದು. ಅವ್ನು ಕೆಲಸ ಮಾಡಲೇಬೇಕು, ಇರಲೇಬೇಕು ಅವೈಲಬಲು. ಇಲ್ಲ ಅಂತ ಹೇಳೋ ರೀಸನ್ ಇಲ್ಲ. ಏನು ಅವನು ಸುಮ್ಮನೆ ಸಂಬಳ ತಗೊತಾವನ ಇಲ್ಲ ಅನ್ನೋದಕ್ಕೆ? ಕನೆಕ್ಟ್ ಮಾಡಿ.
ಅಕಸ್ಮಾತ್ ಫ್ಲೋರ್ ಮ್ಯಾನೇಜರ್ ಇಲ್ಲ ಅಂದರೆ ಏರಿಯಾ ಸೂಪರ್ವೈಸರ್ ಮ್ಯಾನ್ ಕನೆಕ್ಟ್ ಮಾಡಿ, ಇಲ್ಲಾಂದರೆ ಕರ್ನಾಟಕ ಟೀಮ್ ಹೆಡ್ಗೆ ಕನೆಕ್ಟ್ ಮಾಡಿ. ಬಟ್ ಯಾರು ಈಗ ಅವೈಲೇಬಲ್ ಇಲ್ಲ ಅಂತ ಆಫ್ಟರ್ ಸರಿ ಸಮ್ ಆಯಿತು, ನನಗೆ ಜಿಯೋ CEO ಕನೆಕ್ಟ್ ಮಾಡಿ. ಇಲ್ಲ ಸರ್, TL ಇಲ್ಲ, ಯಾರು CEO ಕನೆಕ್ಟ್ ಮಾಡಿ. CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರಲ್ಲ, ಅವ್ರಿಗೆ ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡೋ ಆಪ್ಷನ್ ಇಲ್ಲಿ ಇರಲ್ಲ ಸರ್. ತರೆಯಕ್ಕೆ ಹೋಗಿದಾರಾ? TL GL ಏನು ತರೆಯಕ್ಕೆ ಹೋಗಿದಾರಾ ಕೆಲಸ ಮಾಡೋದು ಬಿಟ್ಟು? ಸರ್ ಬಟ್ ಈಗ ಯಾರು ಅವೈಲೇಬಲ್ ಇಲ್ಲ ಎಲ್ಲಿ ಹೋಗಿದ್ದಾರೆ? ಟೀ ಕುಡಿಯಕ್ಕೆ ಹೋಗಿದಾರಾ ಅಥವಾ ಊಟ ಮಾಡಕ್ಕೆ ಹೋಗಿದಾರಾ, ಸಿಗರೇಟ್ ಸೇದಕ್ಕೆ ಹೋಗಿದಾರಾ, ಇಲ್ಲ ಫಸ್ಟ್ ನೈಟ್ಗೆ ಹೋಗಿದಾರಾ, ಮದುವೆ ಇದೆಯಾ ಹೇಳ್ರಿ. ಅವ್ರು ಏನ್ ಮಾಡಕ್ ಹೋಗಿದಾರೆ ಅಂತ ಹೇಳಿ ನನಗೇನು ಅಪ್ಡೇಟ್ ಗೊತ್ತಾಗಲ್ಲ. ಮಾಡ್ಬೇಕ್ರಿ. ನಾನು ಸಂಬಳ ಕೊಡ್ತಿರೋದು, ನನಗೆ ಅಪ್ಡೇಟ್ ಮಾಡ್ದಂಗೆ ಹೋದ್ರೆ ಹೆಂಗೆ ಅವರು? ಹಾಂ, ನಿಮಗೆ ರೀಸನ್ ಹೇಳ್ಬೇಕಲ್ಲ. ಅವ್ರಿಲ್ಲ ಅಂತ ಅಂದ್ಬಿಟ್ರೆ ಮುಗ್ದೋಗ್ಬಿಡ್ತಾ? ಏನು ಸತ್ತೋಗಿದಾನ ಅಂತನಾದ್ರು, ಸತ್ತೋಗಿದ್ದೀನಿ ಅಂತನಾದ್ರು ಅಪ್ಡೇಟ್ ಮಾಡೋವಾಗ ಕೇಳ್ರಿ ಅವ್ರಿಗೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ. TL ಜೊತೆ ಮಾತಾಡ್ಬೇಕು ಅಷ್ಟೇ. ರಿಮಿ ಮೇಡಮ್, ನನ್ ಕೆಟ್ಟ ಕೋಪ ನೆತ್ತಿಗೆ ಹತ್ತಿಸ್ಬೇಡ್ರಿ. ನಾನು ಇವಾಗಲೇ ಸಫರ್ ಆಗಿದ್ದೀನಿ. ನಾನು ಇನ್ನೂ ಹೆಣ್ಣು ಮಗಳು ಅಂತ ತುಂಬಾ ಕಂಟ್ರೋಲ್ ಆಗಿ ಮಾತಾಡ್ತಿದ್ದಿದ್ದಿ. ಇದೇ ಜಾಗದಲ್ಲಿ ಯಾವನಾದ್ರೂ ಗಂಡು ಮಗ ರಿಸೀವ್ ಮಾಡಿದಿದ್ರೆ ಅವ್ನ ಜನ್ಮ ಜಾಲಾಡಿ ಬುಡಕ್ ನೀರು ಬಿಡ್ತಿದ್ದೆ. ಅರ್ಥ ಆಯ್ತಾ? ಫಸ್ಟು ನನಗೆ ನಿಮ್ಮ TL ಜೊತೆ ಕನೆಕ್ಟ್ ಮಾಡಿ. ಇಲ್ಲ ನನ್ನ ಮನುಷ್ಯ ಆಗಿರಲ್ಲ, ಹೇಳಿರ್ತೀನಿ ನೋಡಿ. ಏನ್ರಿ ಮರ್ಯಾದೆ ಬೇಡವ? ಒಂದು ಸ್ವಲ್ಪ ಕೆಲಸ ಸಂಬಳ ತಗೊಳೋದಕ್ಕಾದ್ರೂ ಕೆಲಸ ಮಾಡೋದು ಬೇಡವೇನ್ರಿ ಅಲ್ಲಿ? ಯಾವಾಗ ಫೋನ್ ಮಾಡಿದ್ರು TL ಇಲ್ಲ, GL ಇಲ್ಲ, ಎಲ್ಲಿ ಹೋಗ್ತಾರೆ? ಅವ್ರಿಗೆ ಗೊತ್ತು ಹಿಂಗೆ ನನ್ನ ಮಕ್ಕಳಿಗಿತಾರೆ ಅಂತ. ಎಲ್ಲ ಇದ್ದು ಇಲ್ಲ ಅಂತ ಹೇಳಿಸ್ಕೊಂತಾರೆ. ₹1000 ಸಾಲ ಮಾಡಿದವರು ಮನೆಗೆ ಇದ್ದರೆ ಮಕ್ಳಿಗೆ ಹೇಳಿ ಕಳಿಸ್ತಾರೆ, ಅಪ್ಪ ಇಲ್ಲ ಅಂತಂದು ಹೇಳೋಗು ಅಂತಾನೆ. ಯಾರು ಸಾಲ ಕೇಳಕ್ಕೆ ಬಂದಾಗ ಈಗ ಹಿಂಗೆ ನಿಮ್ಮ TL ಮಾಡ್ತಿರೋದು. ಮಕ್ಕಳಿಗಿತಾರೆ ಅನ್ನೋದು ಗೊತ್ತು, ತಿಕ್ಕ ಜಂಗ್ತಾರೆ ಅನ್ನೋದು ಗೊತ್ತು. ಅದಕ್ಕೆ ಇಲ್ಲ ಅಂತಂದು ಹೇಳ್ಬಿಡ್ರಿ ಅಂತ ನಿಮಗೆಲ್ಲ ಹೇಳಿರ್ತಾರೆ. ಅವ್ನು ಬರೋವರೆಗೂ ಆನ್ಲೈನಲ್ಲಿ ಇರ್ತೀನಿ, ಬಂದ್ಮೇಲೆ ಕನೆಕ್ಟ್ ಮಾಡಿ. ಓಕೆ ಸರ್. ವರ್ಡ್ ಮಾಡಬಾರ್ದು. ಅಲ್ಲಿಂದ ತನಕ ನೀವೇ ಮಾತಾಡಬೇಕು. ನಾನು ಮಾತಾಡೋದೆಲ್ಲ ಕೇಳಿಸ್ಕೋಬೇಕು ನೀವು. ನನ್ನ ಹೊಟ್ಟೆ ಉರಿ ಎಲ್ಲ ನಾನು ಹೊರಗೆ ಹಾಕ್ಬೇಕು. ನಮ್ಗೆ ಗೊತ್ತಾಯ್ತು. ರಿಯಲಿ ಸಾರಿ ಸರ್. ನಾವು ಕೂಡ ನಿಮ್ಮ ತಾಳ್ಮೆಗೂ ಅಪ್ರಿಷಿಯೇಟ್ ಮಾಡ್ತೀವಿ. ವೇಟ್ ಮಾಡಿ, ಆಲ್ರೆಡಿ ವರ್ಕ್ ನಡೀತಾ ಇದೆ. ಆದಷ್ಟು ವರ್ಕ್ ನಡೀತಿಲ್ಲ ಅಂತ ನಾನು ಹೇಳ್ತೀನಿ. ಪ್ರೂವ್ ಮಾಡ್ತೀನಿ ನಡೀತಿಲ್ಲ ಅಂತ. ನಾನು ಪ್ರೂವ್ ಮಾಡ್ತೀನಿ ಮೇಡಮ್, ವರ್ಕ್ ನಡೀತಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀವು ಹೇಳ್ತೀರಾ ಬೇರೆ ಕಡೆ ನಡೀತಿರ್ಬೋದು, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನಿರೋ ಲೊಕೇಶನಲ್ಲಿ 8 ತಿಂಗಳಿಂದ ವರ್ಕು ಸ್ಟಾಪ್ ಆಗಿದೆ, ನಡೀತಿಲ್ಲ. ನಾನು ಪ್ರೂವ್ ಮಾಡ್ತೀನಿ. ಏನ ಬೇಕು ರೀ ಬಡವ್ರ ದುಡ್ಡನ್ನ ಲೂಟಿ ಮಾಡೋದ್ರಾಗೆ? ಏನಾದ್ರು ಒಂದು ನಿಮಿಷ ರೀ, ನನ್ಗೇನಾದ್ರೂ ಒಂದು ಹಾವು ಕಡ್ದೈತೆ ಅಂತಂದು ಇಟ್ಕೊಳ್ಳೋಣ, ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರ್ ಬರ್ತಾವ್ರೆ ಉಳಿಸ್ತೀವಿ ಅಂತಂದು ಹೇಳ್ಕೊಂತ ಇದ್ರೆ ಹಾವು ಕಡ್ದಿರ ಅವ್ನು ಬದುಕ್ತಾನ? ಹಾಂ ಹೇಳ್ರಿ. ಮಾಡಲೇಬೇಕು ಅವ್ನು ಉಳಿಬೇಕಂದ್ರೆ. ನೀವು ಹಂಗೆ ಮಾಡ್ತಿರೋದು, ಅದೇ ಥರ ಮಾಡ್ತಿರೋದು. ನಾನು ಸ್ಪೆಸಿಫೈಡ್ ಆಗಿ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಕೇಳಿದ್ದೀನಿ, ನಿಮ್ಮ ಸವಾಸನೆ ಬೇಡ, ಇದೊಂದು ಸರಿ ರೀಚಾರ್ಜ್ ಮಾಡಿಬಿಟ್ಟು ಕರೆಕ್ಟಾಗಿ ಇನ್ನು 3-4 ದಿನ ಐತೆ ಅನ್ಬೇಕಾದ್ರೆ ಪೋರ್ಟ್ ಅಂತ ಮೆಸೇಜ್ ಮಾಡಿಬಿಟ್ಟು ಪೋರ್ಟ್ ಔಟ್ ಆಗ್ಬಿಡ್ತೀನಿ. ಇಲ್ಲ ಅಂದರೆ ನನಗೆ ನಿಮ್ಮ ನಂಬರಲ್ಲೇ ನಿಮ್ಮ ನೆಟ್ವರ್ಕಲ್ಲೇ ಉಳ್ಕೋಬೇಕಂದ್ರೆ ಇನ್ಕಮಿಂಗ್ ಕಾಲ್ ಆದರೂ ಅಟ್ಲೀಸ್ಟ್ ಫ್ರೀ ಮಾಡೋಂಗೆ ಯಾವುದಾದ್ರೂ ಪ್ಲ್ಯಾನ್ ಇದ್ರೆ ಹೇಳ್ರಿ ಅಂತಂದು ಹೇಳಿದ್ರೆ, ರೀಚಾರ್ಜ್ ಮಾಡೋಕ್ಕೆ ಹೋದರೆ ನಮ್ಮನ್ನ ನಾಡ ₹155 ಪ್ಲ್ಯಾನೇ ಇಲ್ಲ, ಡಿಸ್ಕಂಟಿನ್ಯೂಡ್ ಅಂತ ಬರ್ತಾ ಇದೆ. ಏನಕ್ಕೆ ಸುಳ್ಳು ಹೇಳಬೇಕು ಅಂತ? ಸುಳ್ಳು ಹೇಳಿಲ್ಲ ಸರ್, ಅವರು ಹೇಳಿದ್ದಾರೆ. ಬಟ್ ನನಗೆ ಮಾಡಕ್ಕೆ ಬಂದಿಲ್ಲ. ನಾನು ದಡ್ಡ ಶಿಖಾಮಣಿ, ಹೋಗ್ಲಿ ಹಾಳಾಗೋಗ್ಲಿ. ಸರಿನಾ? ನಂದು ಫೋನಲ್ಲಿ ನೆಟ್ವರ್ಕ್ ಸ್ಟ್ರೆಂತ್ ಫುಲ್ ಇದೆ. ಓಕೆ ಲಿಸನ್, ನೆಟ್ವರ್ಕ್ ಸ್ಟ್ರೆಂತ್ ಫುಲ್ ಇದೆ. ನನ್ನ ಫ್ರೆಂಡು ನನ್ನ ಪಕ್ಕದಿಂದನೇ ನನಗೆ ಕಾಲ್ ಮಾಡಿದ್ರೆ ಅವನಿಗೆ ನನ್ನ ಫೋನಲ್ಲಿ ನೆಟ್ವರ್ಕ್ ಸ್ಟ್ರೆಂತ್ ಫುಲ್ ಇದ್ರೂ ನನಗೆ ಫೋನ್ ಬರ್ತಿಲ್ಲ. ಅವ್ನಿಗೆ ಏನಂತ ಕೇಳಿಸ್ಕೋಬೇಕು? ನಾಟ್ ರೀಚಬಲ್ ಅಂತ ಬರಬೇಕು. ಯಾಕಂದರೆ ಆ ನಂಬರ್ ರೀಚ್ ಆಗ್ತಾ ಇಲ್ಲ ನಮಗೆ ಅಂತಂದು ಬರಬೇಕು. ಬ್ಯುಸಿ ಆಗಿದ್ದಾರೆ ರೀ, 1 ನಿಮಿಷ ಬ್ಯುಸಿ ಆಗಿದ್ದಾರೆ ಅನ್ನೋದ್ರ ಅರ್ಥ ಏನು ಗೊತ್ತಾ? ಬೇರೆ ಯಾರ ಹತ್ರನ ಮಾತಾಡ್ತಿದ್ದಾರೆ ಅಥವಾ ಯಾವುದೋ ಕಾಲಲ್ಲಿದ್ದಾರೆ ಅಂತ. ಮದುವೆ ಆಗಿರೋನಿಗೆ ತನ್ನ ಹೆಂಡತಿ ಫೋನ್ ಮಾಡಿದಾಗ ಈ ಥರ ರಿಪ್ಲೈ ಬಂದರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಸಾಯಂಕಾಲ ಮನೆಗೆ ಹೋದಾಗ 7 ಹೊಟ್ಟಿಗೆ ಗುಡ್ಸಿರೋ ಪರ್ಕೆ ತಂಡು ಹಿಡ್ಕೊಂಡು ನಿಂತ್ಕೊಂತಾರೆ. ಬೇವರ್ಸಿ ಮಗನೇ ಯಾವಾಗ ಫೋನ್ ಮಾಡಿದ್ರೆ ಬ್ಯುಸಿ ಆಗಿರ್ತಿಯಲ್ಲ, ಅದು ಯಾವಣ್ಣು ನೋಡ್ಕೊಂಡಿದ್ಯಾ ಅಂತಾನೆ. ಇಸ್ ಇಟ್ ರೈಟ್ ಆರ್ ರಾಂಗ್? ಕರೆಕ್ಟ್. ನನ್ಗೆ ಗೊತ್ತಾಯ್ತು, ನಾನು ಕೂಡ ಗೊತ್ತಾಯ್ತು ಸರ್. ರಿಯಲಿ ಸಾರಿ. ಇದು ಎಕ್ಸಾಕ್ಟ್ಲಿ ಆಗಿರೋದು ನನ್ನ ಕೇಸಲ್ಲಿ.
ಸುಮಾರು 9 ಗಂಟೆಯಿಂದ 9:45ವರೆಗೂ ಫೋನ್ ಮಾಡಿದ್ದಾರೆ. ಎಲ್ಲ ಟೈಮು ಬಿಸಿ ಬಂದಿದೆ. ನಮ್ಮ ವೈಫು ಚೆನ್ನಾಗಿದ್ದಾರೆ, ಒಳ್ಳೆಯವರೇನೆ. ಆದರೆ ಈ ಥರ ಬಂದಾಗ ಏನಾಗುತ್ತೆ, ನನಗಿಂತ ಚೆನ್ನಾಗಿರೋರು ಯಾರಾದರೂ ಸಿಕ್ಬಿಟ್ಟವ್ರೇನೋ ಇವ್ರಿಗೆ ಅಂತ ನಂಗೆ ಆಗ್ಬಿಡ್ತೈತೆ ಅವ್ರಿಗೆ. ಹೆಣ್ಣು ಮಕ್ಕಳು ಆ್ಯಕ್ಚುಲಿ ಪೊಸೆಸಿವ್ ಇರ್ತಾರೆ, ತುಂಬ ಪೊಸೆಸಿವ್ ಇರ್ತಾರೆ. ತನ್ನ ಗಂಡ ತನ್ನ ಸಂಸಾರ ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇರ್ತೈತೆ. ಎಲ್ಲಿ ದಾರಿ ತಪ್ಪಿಬಿಡ್ತಾನೋ ಅಂತಂದು ಅವ್ರಿಗೆ ತುಂಬ ಕೇರ್ ಮಾಡ್ತಾರೆ. ಸೊ ಹಿಂಗಾದಾಗ ಏನಾಗುತ್ತೆ, ನಿಜ ಪರ್ಕೆ ತಗೊಂಡು ಹಿಡ್ಕೊಂಡು ನಿಂತ್ಕೊಳ್ತಾರೆ ಸಾಯಂಕಾಲ ಮನೆಗೆ ಹೋದಾಗ. ಹಾಂ, ಇವೆಲ್ಲ ತುಂಬ ಸೆನ್ಸಿಟಿವ್ ಮ್ಯಾಟರ್ಸು. ಐದರ್ ನಾನು ನಿಮಗೆ ಬೇಡ ಅಂತಿಲ್ಲ, ಅಕಸ್ಮಾತ್ ನಮ್ಮ ನಂಬರಿಗೆ ರೀಚ್ ಆಗ್ತಿಲ್ವಾ, ನಾಟ್ ರೀಚಬಲ್ ಅಂತ ಬರಬೇಕು, ವಿಚ್ ಈಸ್ ಏನು ಒಂದು ನ್ಯಾಯವಾದ ರಿಪ್ಲೈ. ಅದು ಬಿಸಿ ಅಂತ ಬಂದರೆ ಹೆಂಗೆ ಉರಿಬೋದು ಅವ್ರಿಗೆ? ಇಲ್ಲ, ಮೊಬೈಲಲ್ಲಿ ಸಿಮ್ ಎಷ್ಟಿದೆ? ಒಂದೇ ಸಿಮ್ ಇರೋದು. ಒಂದೇ ಸಿಮ್. ಹಾಂ. ಓಕೆ, ನೀವು ಯಾರಿಗೂ ಕಾಲ್ ಕೂಡ ಮಾಡಿದ್ದಿಲ್ವಾ? ಐಡ್ಲಾಗಿದೆ, ನೆಟ್ವರ್ಕ್ ಸ್ಟ್ರೆಂತ್ ಫುಲ್ ಇದೆ. ಅದು ಶನಿವಾರ ಭಾನುವಾರ ಬಂತು ಅಂದರೆ ರಜಾನೇ ತಗೊಂಡ್ಬಿಡ್ತೈತೆ ನೆಟ್ವರ್ಕು. ಹಾಂ, ಫುಲ್ ರಜಾ, ವೀಕೆಂಡ್ ಅಲ್ವಾ, ರಜಾ ತಗೊಂಡ್ಬಿಡ್ತದೆ. ಕಾಲು ಹೋಗಲ್ಲ, ಕಾಲು ಬರಲ್ಲ. ಹೋಗು, ಏನು ಮಾಡ್ಕೊ ಹೋಗ್. ಹಾಂ, ಹಾಂ, ಇವರು ಪುಣ್ಯಾತ್ಮರು ಬರ್ರಿ ಜಿಯೋದಲ್ಲಿ ಕಮ್ಮಿ ರೇಟಿಗೆ ಆಫರ್ ಇದಾವೆ ಅಂತಂದು ಕರೆಸಿ ಇವ್ರನ್ನ ನಾನು ಅವ್ರ ದಿನ ಅವ್ರ ಮಕ್ಕೋಗಿಸ್ಕೊಂತಿದ್ದೀನಿ. ಅವ್ರ ತೆಗಿ 6 ಗಂಟೆ ಆದ್ರೆ ಅವ್ರಿಗೆ 90 ದಿನ ಆಗಿಲ್ಲ ಅವು ಬೇರೆದಕ್ಕೆ ಹೋಗೋಣ ಅಂದರೆ ಅವ್ರ ಕಷ್ಟ ನನಗಿಂತ ಬೇರೆ. ನಾನು ಈಗಲೂ ಹೋಗ್ಬೇಕಾದ್ರೂ ಹೋಗ್ಬೋದು ಬೇರೆ ನೆಟ್ವರ್ಕಿಗೆ, ಅವ್ರಿಗೆ ಇನ್ನೂ 90 ದಿನ ಆಗಿಲ್ಲ. ನನ್ನಂತೂ ಬಿಡಿ ಶಾಪ ಆಗ್ತಾರೆ. ನಾನು ಹೆಂಗೋ ಏರ್ಟೆಲ್ನಾಗಿದ್ದೆ ಮರ್ಯಾದೆಗೆ, ನಾನು ಯಾಕಪ್ಪ ಬಂದೆ ಜಿಯೋಗೆ ಅಂತ ಇಡೀ ಶಾಪ ಆಗ್ತಾರೆ ರೀ. ನಾನು ಅವ್ರ ಶಾಪ ನನ್ಗೆ ಅವ್ರ ಶಾಪ ಎಲ್ಲ ಮನೆಗೆ ನಾನು ಹೆಂಡ್ತಿ ತೀರಿಸ್ಕೊಂತಾಳೆ ನನ್ನ ಮೇಲೆ. ಹಾಂ, ಆಯ್ತು ಬಿಡೋಣ, ಸಾರಿ. ಹೇಳಿ ನನಗೆ, ನಿಮ್ಮ ಟಿ ಎಲ್ ಬರೋವರೆಗೂ ಮಾತಾಡಿ. ನನಗೆ ಟಿ ಎಲ್ ಬಂದ ಮೇಲೆ ಅವ್ರಿಗೆ ಕನೆಕ್ಟ್ ಮಾಡಿ, ಗಂಡಸ್ರಿಗೆ ಕನೆಕ್ಟ್ ಮಾಡಿರಿ. ನನಗೊಂದು ಸ್ವಲ್ಪ ಫ್ರಸ್ಟ್ರೇಷನ್ ಜಾಸ್ತಿ ಇದೆ. ನಿಮ್ಮ ಮೇಲೆ ಮಾತಾಡೋಕ್ಕಾಗಲ್ಲ, ಹೆಣ್ಮಗಳು ನೀನು. ಗಂಡಸ್ರಿಗೆ ಕನೆಕ್ಟ್ ಮಾಡಿರಿ, ನನಗಿರೋ ಫ್ರಸ್ಟ್ರೇಷನ್ ಎಲ್ಲ ತೀರಿಸ್ಕೋಬೇಕು. ಜುಲೈಯಿಂದ ಎಷ್ಟು ಕಂಪ್ಲೇಂಟ್ ರೈಸ್ ಆಗ್ಯದೋ ನನ್ನ ನಂಬರಲ್ಲಿ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡಿ. ನನ್ನ ನಂಬರಲ್ಲಿ ಯಾವ ಕಂಪ್ಲೇಂಟ್ಗೆ ಏನು ಪ್ರೋಸೆಸ್ ಮಾಡಿದ್ದೀರಾ, ಏನು ಆ್ಯಕ್ಷನ್ ತೊಗೊಂಡಿದ್ದೀರಾ, ಯಾತು ತಗೊಳಲ್ಲ ಮೇಡಮ್, ಏನು ತಗೊಳಲ್ಲ. ಆ್ಯಕ್ಷನ್ ಇಲ್ಲ, ರಿಯಾಕ್ಷನ್ ಇಲ್ಲ. ನೀವು ಬಡ್ಕೊಂತೀರಿ, ನಾವು ಮಾಡೋದು ಮಾಡ್ತಿರ್ತೀವಿ. ಹಾಂ, ಸ್ವಲ್ಪ ಎಥಿಕಲ್ ಬಿಸ್ನೆಸ್ ಮಾಡಿ, ಎಥಿಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳೋದು. ಒಂದು ಯಾರಿಗೆ ಆಗಲಿ ದುಡ್ಡು ಹಣ ಸುಮ್ಮನೆ ಬರಲ್ಲ. ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು, ಇಲ್ಲ ತಲೆನೋವು ತಂದ್ಕೋಬೇಕು, ಐದರ್ ಫಿಸಿಕಲ್ ಆಗಿ ಶ್ರಮ ಪಡಬೇಕು, ಇಲ್ಲ ಮೆಂಟಲ್ ಆಗಿ ಶ್ರಮ ಪಡಬೇಕು. ಅವಾಗ ತಾನೇ ದುಡ್ಡು ಬರೋದು. ಫ್ಯಾಮಿಲಿ, ಮಕ್ಕಳು, ಸಂಸಾರ ಇವೆಲ್ಲ ಬಿಟ್ಟು ದೂರ ಬಂದು ನಾವು ಅವ್ರಿಗೊಂದು ನಿಮಗೆ ನನಗೆ ಯಾವ ಥರ ಕನ್ವೆ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇಷ್ಟು ಕಷ್ಟದಲ್ಲಿ ನಾವು ದುಡ್ದು ನಿಮ್ಮ ಬಾಯಕ್ಕೆ ಹಾಕಿದ್ರೆ ಅಷ್ಟು ತಕ್ಕನಾಗ ಬೇಡ, ಅದ್ರಕ್ಕೆ ಅರ್ಧನಾದ್ರೂ ಮರ್ಯಾದೆ ಕೊಟ್ಟು ನಮಗೆ ಸರ್ವಿಸ್ ಕೊಡೋದು ಬೇಡವಾ? ನಿಜವಾಗ್ಲೂ ತಡ್ಕೊಂತಿದ್ದೀನಿ. ಎಷ್ಟು ಫ್ರಸ್ಟ್ರೇಟ್ ಆಗಿದ್ದೀನಿ ಅಂದರೆ, ಈ ಬಸ್ಟ್ ಔಟ್ ಆದಾಗ ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂತ ನೀವು ನಾಟ್ ಇವನ್ ಇಮ್ಯಾಜಿನ್. ಈ ಕಾಲ್ನ ನಾನು ಯಾಕೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ, ನಾನು ತಪ್ಪು ಮಾತಾಡ್ಬೋದು. ಯಾಕಂದರೆ ನನಗೆ ರೈಟ್ಸ್ ಐತ್ರಿ, ನಾನು ಮಾತಾಡ್ತೀನಿ, ನಾನು ಕೆಟ್ಟದಾಗೆ ಮಾತಾಡ್ತೀನಿ, ನನಗೆ ರೈಟ್ಸ್ ಐತೆ. ಯಾಕಂದರೆ ನಾನು ಸಂಬಳ ಕೊಡ್ತಿದ್ದೀನಿ, ನಾನು ಜಿಯೋನ ಸಾಕ್ತಾ ಇದ್ದೀನಿ, ನನ್ನಿಂದ ಜಿಯೋಗೆ ರೆವಿನ್ಯೂ ಜನರೇಟ್ ಆಗ್ತಾ ಇದೆ. ರೈಟ್, ನಾನು ಮಾತಾಡಬಲ್ಲೆ. ನಾನು ಸುಮ್ಮನೆ ಅಂತೂ ಮಾತಾಡ್ತಲ್ಲ, ನಾನು ಸುಮ್ಮನೆ ಅಂತೂ ಮಾತಾಡಲ್ಲ. ನನಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದನೇ ನಾನು ಮಾತಾಡೋದು. ನನಗೂ ಗೊತ್ತಾಯ್ತು ಸರ್, ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಮಾತಾಡ್ತಾರೆ. ರಿಯಲಿ ಸಾರಿ, ನಮ್ಮ ಕಡೆಯಿಂದ ನಾವು ಕ್ಷಮೆ ಕೇಳ್ತೀವಿ, ವೇಟ್ ಮಾಡಿ ಆದಷ್ಟು ಬೇಗ. ಸಾಯಂಕಾಲ ನನ್ನ ಹೆಂಡತಿಯಿಂದ ಒಡಿಸ್ಕೊಳೋದು ತಪ್ಸಲ್ಲ ನನಗೆ. ನೀವು ಕೇಳೋ ಸಾರಿ ನನ್ನ ಬಾಸಿಂದ ನಾನು ಬೈಸ್ಕೊಳೋದು ತಪ್ಸಲ್ಲ. ನೀವು ಕೇಳೋ ಸಾರಿ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಫೇಸ್ ಮಾಡೋ ಇಂಟರ್ನೆಟ್ಟಿಂದ ತಪ್ಸಲ್ಲ. ರೈಟ್, ನನಗೆ ಬೇಕಾಗಿರೋದು ನಾನು ಸುಮ್ಮನೆ ಕೇಳ್ತಿಲ್ಲ ರೀ. ನಾನು ನಿಮ್ಮ ನಂಬ್ತೀರಾ ಇಲ್ವೋ, ಏನು ಪವರ್ ಎಲೆಕ್ಟ್ರಿಸಿಟಿ ಗೌರ್ಮೆಂಟಿಂದ ಸಪ್ಲೈ ಆಗೋದು ಅಲ್ವಾ, KPTCL ಅಥವಾ ಬೆಸ್ಕಾಮಿಂದ ಸಪ್ಲೈ ಆಗೋದು ಪವರು. ನಾನು ಆ ಪವರ್ ಹೋದ್ರೆ ಸಾಯಂಕಾಲ ಟೈಮು ಅವ್ರಿಗೆ ಎಷ್ಟು ಚಳಿ ಜ್ವರ ಬಿಡಿಸ್ತೀನಿ ಅಂತ ಗೊತ್ತಾ? ಯಾಕೆ ಹೇಳಿ?
ನಾನು ಪುಕ್ಸಟ್ಟೆ ಏನು ಪವರ್ ತಂತ ಇಲ್ಲ, ನಾನು ಪೇ ಮಾಡ್ತಿದ್ದೀನಿ, ಪವರ್ ತಂತ ಇದ್ದೀನಿ. ಹೀಗೆ ನಾನು ಯಾವುದನ್ನು ಅಕಸ್ಮಾತ್ ನೀವೇನಾದರೂ ಫ್ರೀಯಾಗಿ ಕೊಟ್ಟರೆ ನಮ್ದೇನು ರೀ ಫ್ರೀಯಾಗಿ ಕೊಟ್ಟಿದ್ದಾರೆ ಬಿಡು ಅಂತ ಅನ್ಬೋದಾಯ್ತು. ಆದರೆ ನೀವು ಫ್ರೀಯಾಗಿ ಕೊಡ್ತಿಲ್ಲ, ನಾನು ಅದಕ್ಕೆ ಪೇ ಮಾಡಬೇಕಾಗೈತೆ. ಸೊ ಪೇ ಮಾಡಬೇಕಾದ್ರೆ ನಾನು ನನ್ನ ಸರ್ವಿಸ್ನ ಬೆಟರ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಅದನ್ನು ನೀವು ಕೂಡ ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅದರ್ವೈಸ್ ನಿಮ್ಗೆ ಕೊಡೋಕ್ಕಾಗಲಿಲ್ವಾ ಶಟ್ ಡೌನ್ ಮಾಡಿ, ಎಲ್ಲ ಮಾರ್ಕೊಂಬಿಡ್ರಿ. ಟವರ್ಗಳು, ಆಮೇಲೆ ಆಫೀಸ್ಗಳು, ಹೆಂಗು ಬಾಡಿಗೆ ನೀವು ಬಾಡಿಗೆ ಕಟ್ತಿರೋದು ಉಳಿತದೆ, ಕೆಲ್ಸಕ್ಕೆ ಉಳಿಸಿರೋ ಎಂಪ್ಲಾಯೀಸ್ಗೆ ಸಂಬಳ ಕೊಡೋದು ಉಳಿತದೆ, ಅಷ್ಟು ದುಡ್ಡು ಉಳಿತೈತೆ. ಶಟ್ ಡೌನ್ ಮಾಡಿ. ಕರ್ನಾಟಕದಲ್ಲಿ ನಿಮ್ಮ ಜಿಯೋ ಬಿಸ್ನೆಸ್ಸೇ ಬೇಡ, ಶಟ್ ಡೌನ್ ಮಾಡಿ. ಅಲ್ಲೆಲ್ಲ ಉತ್ತರ ಭಾರತದಲ್ಲಿ ಇಲ್ಲ ನಾರ್ತಲ್ಲಿ ನೀವು ಹೆಂಗಾನ ಮಾಡ್ಕೊಳ್ರಿ. ಇಲ್ಲ ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ, ಬೆಸ್ಟು. ಅಲ್ಲಿ ದರಿದ್ರದ ಬೇಕಾದಷ್ಟು ಜನ ಇದ್ದಾರೆ. ದರಿದ್ರ ದೇಶದಾಗ ದರಿದ್ರದ ಚೆನ್ನಾಗಿರ್ತೀರ, ನಿಮಗೂ ಅವ್ರಿಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಪಾಕಿಸ್ತಾನದ ಬಿಸ್ನೆಸ್ ಮಾಡ್ಕೊಳ್ರಿ. ಇನ್ನೊಬ್ರು ಇದ್ದಾರೆ, ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ಮಾತಾಡ್ತೀರಾ? ನಾನು ಒಂದು ಸ್ವಲ್ಪ ಕಂಟ್ರೋಲಾಗಿ ಮಾತಾಡ್ತೀನಿ. ಅವ್ರೇನು ಸ್ವಲ್ಪ ಕಂಟ್ರೋಲ್ ಕಮ್ಮಿ ಅವ್ರಿಗೆ. ಹಾಂ, ನಮ್ಗೊಂದು ಸ್ವಲ್ಪ ಬ್ರೇಕು, ಹಂಪ್ಸು, ಕ್ಲಚ್ಚು ಎಲ್ಲ ಇದ್ದಾವೆ. ಅವ್ರಿಗೆ ಯಾತೂ ಇಲ್ಲ, ಬೆಲ್ ಇಲ್ಲ, ಬ್ರೇಕ್ ಇಲ್ಲ. ಕತ್ತು ಗಂಜು ಇದ್ದಂಗೆ ಮಾತಾಡ್ತಿರೋದೆ. ಬಂದ್ರ ನಿಮ್ಮ ಟಿ ಎಲ್ ನೋಡಿ ಬಂದ್ರೆ ವೇಟ್ ಮಾಡಿ, ಚೆಕ್ ಮಾಡ್ತೀನಿ ಮತ್ತೊಮ್ಮೆ. ಕನೆಕ್ಟ್ ಹೋಲ್ಡ್ ಮಾಡಬಾರ್ದು, ಹಂಗೆ ಚೆಕ್ ಮಾಡಿ. ಹೋಲ್ಡ್ ಮಾಡ್ಲಾರ್ದೆ ಮಾಡ್ಲಿಕ್ಕೆ ಈ ಚೆಕ್ ಆಮೇಲೆ ಮಾಡಿ. ಇನ್ನೊಂದು, ನೀವು ಹೋಲ್ಡ್ ಮಾಡಿಬಿಟ್ಟು ಕಾಲ್ ಕಟ್ ಮಾಡಿಬಿಟ್ರೆ ನಾನು ಮೊದಲೇ ಹೇಳಿದ್ದೀನಿ ನಿಮ್ಮ ತಾಯಣೆಗೂ ಕಟ್ ಮಾಡಬಾರ್ದು ಅಂತ. ಓಕೆ, ಹಾಂ, ಟ್ರೈ ಮಾಡಿ. ಲೈನ್ ಹೇಳಿರಿ. ಆಯ್ತು. ಎಷ್ಟು ಮಾತಾಡಿದ್ರು ಇಲ್ಲಿ ಇರೋದೇ ಹೇಳ್ತಾರೆ, ನೀವು ಯಾರಿಗೆ ಅವ್ರು. ಆಯ್ತು, ಅದೇ ನಾನು ಹೇಳ್ತಿರೋದು. ನನ್ನ ಫ್ರಸ್ಟ್ರೇಷನ್ ಹೊರಗೆ ಹಾಕ್ಬೇಕಲ್ರಿ. ನೀವು ಇರೋದು ಹೇಳ್ರಿ, ನನಗೆ ಗೊತ್ತಿರೋದು ನಾನು ಮಾತಾಡ್ತೀನಿ. ಹಾಂ, ಕನೆಕ್ಟ್ ಮಾಡಿರಿ, ಗಂಡಸ್ರಿಗೆ ಕನೆಕ್ಟ್ ಮಾಡಿರಿ. ಗೊತ್ತಿಲ್ಲ, ಅದು ಯಾರಿಗೆ ಕನೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಆಯಿತು ಅಂದರೆ ಟ್ರಾನ್ಸ್ಫರ್ ಮಾಡಿರ್ತೀನಿ, ಇಲ್ಲ ಅಂದರೆ ಇಲ್ಲ. ಲೈನಲ್ಲಿ ಇಲ್ಲ ಅಂದರೆ ವಾಪಸ್ ನೀವೇ ಮಾತಾಡಬೇಕು. ಅದನ್ನು ವಾಪಸ್ ನಾನೇ ಮಾತಾಡ್ತೀನಿ. ಆಯ್ತು. ಹಲೋ. ಹಾಂ ಮೇಡಮ್ ಹೇಳಿ. ಹಾಂ ಸರ್, ಇಲ್ಲ ಸರ್. ಏನು ಮಾಡ್ರಿ, ಎಲ್ಗೋ ಎಷ್ಟು ಜನ ಇದ್ದಾರೆ ಟಿ ಎಲ್ಗಳು? ಒಬ್ಬರೇನಾ? ಅಂದರೆ ಅವೈಲಬಲ್ ಇಲ್ಲ ಅಂದರೆ ಅವ್ರು ಬೇರೆ ಕಾಲಲ್ಲಿ ಇದ್ದಾರಾ, ಇಲ್ಲ ಕೆಲಸಕ್ಕೆ ಬಂದಿಲ್ವಾ ಇವತ್ತು? ಹಲೋ. ಆಯ್ತು ಸರ್, ನಂಗೆ ಗೊತ್ತಾಯಿತು. ಒಂದು ಕೆಲಸ ಮಾಡಿರಿ, ಒಂದು ಫೋನ್ನ ಅಲ್ಲೇ ಇಟ್ಬಿಟ್ಟು ಹೋಗಿ ಅವ್ರ ಕ್ಯಾಬಿನಲ್ಲಿ ತೆಗೆದು ನೋಡ್ರಿ, ಐದಾರ ಇಲ್ಲ ಸುಳ್ಳು ಹೇಳ್ತಾವ್ರ ಅಂತಾನೆ. ಕ್ಯಾಬಿನ್ ಇರುತ್ತಲ್ಲ ಅವ್ರದ್ದು, ಅವ್ರ ಕ್ಯಾಬಿನ್ನಲ್ಲಿ ಮೇ ಕಮಿನ್ ಸರ್ ಅಂತಂದು ಹೇಳಿ ಕೇಳಿ, ಒಳಗಿದ್ರೆ ಯಾಕೆ ಸುಳ್ಳು ಹೇಳ್ತೀರಾ ಅಂತಂದು ಮಕ್ಕಳಿಗೆ ಹಿಂಗೆ ನನ್ನ ಉಗಿತಾ ಇದ್ದಾರೆ, ನೀವು ಉಗಿಸ್ಕೊಡ್ರಿ ಶರಣ ಅಂತಾನೆ. ಹಲೋ. ರಿಯಲಿ ಸಾರಿ ಸರ್, ನನಗೆ ಗೊತ್ತಾಯಿತು. ಅಲ್ರಿ, ಅವ್ರು ನಿಮ್ಮ ಹತ್ರನೇ ಇದ್ದಾರಾ, ಬೇರೆ ಕಡೆ ಇರ್ತಾರ? ಅವ್ರು ಬೇರೆ ಕಡೆ ಇರ್ತಾರೆ. ಎಲ್ಲಿರ್ತಾರ ಅವರು? ಗೊತ್ತಿಲ್ಲ. ನೀವೆಲ್ಲಿರೋದು? ನಾನು ಇಲ್ಲೇ ಸರ್. ಬೆಂಗಳೂರಾ? ಆಯ್ತು ಸರ್. ಬೆಂಗಳೂರಲ್ಲಿ ಎಲ್ಲಿ ನಿಮ್ಮ ಕಾಲ್ ಸೆಂಟ್ರ್ ಇರೋದು? ನನಗೆ ಎಷ್ಟು ಫ್ರಸ್ಟ್ರೇಷನ್ ಆಗೈತೆ ಅಂದರೆ ಗಾಡಿ ತಗೊಂಡು ಬಂದ್ಬಿಡ್ತೀನಿ ಅಲ್ಲಿಗೆ. ಈಗ ಒಂದೆರಡು ಕತ್ತಿ ಕಡ್ಗ ಚೂರಿ ಗೀರಿ ತಗೊಂಡು ಒಬ್ಬೊಬ್ಬನ್ನೇ ತಿವ್ದು ಬಂದ್ಬಿಡ್ತೀನಿ ಅತ್ತ. ಹೋಗಾಯ್ತು ಪರಪ್ಪನ ಅಗ್ರಹಾರದಾಗ ಜೈಲು ಸೇರ್ಕೊಂಡ್ರು ಪರವಾಗಿಲ್ಲ. ನಿಮ್ಮ ಹೆಸರೇನು ಹೇಳಿದ್ರಿ? ಸೀತಾ? ಶ್ರುತಿ. ಹಾಂ ಹಾಂ ಹಾಂ, ಶ್ರುತಿ ಅವರೇ, ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ದಯವಿಟ್ಟು ಕನೆಕ್ಟ್ ಮಾಡಿರಿ. ನನ್ನ ಫ್ರಸ್ಟ್ರೇಷನ್ ಹೆಣ್ಮಕ್ಳ ಹತ್ರ ತೋರಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಬಟ್ ನೀವು ಎಷ್ಟೇ ಫ್ರಸ್ಟ್ರೇಷನ್, ಎಷ್ಟೇ ಬೈದ್ರು, ಏನು ಮಾಡಿದ್ರು ಕೂಡ ಇಲ್ಲಿರೋದೇ ಹೇಳ್ತಾರೆ ಸರ್. ನೀವು 100 ಜನ ಜೊತೆ ಮಾತಾಡಿ ನಾವೆಲ್ಲ ಮೈಗೆ ಕಕ್ಕ ಸಾರ್ಕೊಂಡಿದ್ದೀವಿ, ನಮ್ಗೇನು ಅಂಟೋದೇ ಇಲ್ಲ ಅಂತ ಹೇಳ್ತಾರೆ. ಯಾವಾರತ್ತ ರೀ, ನಾನು ಸುಮ್ಮನೆ ಪೋರ್ಟ್ ಆಗ್ಬಿಡನೇನ್ರಿ, ನಿಮ್ಮ ಸವಾಸನೆ ಬೇಡ ಅತ್ತ. ಹಾಂ, ಹ್ಞೂ ಅಂತಂದು ಹೇಳ್ಬಿಡ್ರಿ. ನಾನು ಈಗಲೇ ಮೆಸೇಜ್ ಕಳಿಸ್ತೀನಿ. ಸೀರಿಯಸ್ಲಿ ಈಗಲೇ ಮೆಸೇಜ್ ಕಳಿಸ್ತೀನಿ.
ಪೋರ್ಟ್ ಆಗ್ಬಿಡಿ ಸರ್, ನಮ್ಮ ಕೈಲಿ ನಮ್ಮ ತಾಕತ್ತಿಲ್ಲ ನೀವು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ ಬರ್ರಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. 3 months ಆಗಿಲ್ಲ. ನಮ್ಮ ಕೈಲಿ ಆಗ್ತಿಲ್ಲ ಸರ್, ನಮಗೆ ನೆಟ್ವರ್ಕ್ ಕೊಡಕ್ ಆಗ್ತಿಲ್ಲ, ನಮಗೆ ನೆಟ್ವರ್ಕ್ನ ರಿಪೇರ್ ಮಾಡೋಕ್ಕೂ ಆಗ್ತಿಲ್ಲ. ಕಾಮನ್ ಕನ್ನಡಿಗ ಅಲ್ವಲ್ಲಿ, ಹರೀಶ DH ಸರ್ಚ್ ಮಾಡು, HRSSH. ನಮ್ಮನ್ನ ಜಾಯಿನ್ ಮಾಡ್ಬಿಟ್ಟು ನೀವು ಹೋಗ್ಬಿಟ್ರೆ ನಾವೆಲ್ಲ. ಹಲೋ ಶ್ರುತಿ ಅವರೇ, ನಾನು ಕಾಲ್ ರೆಕಾರ್ಡ್ ಆಗ್ತಿದೆ. ಹಲೋ ಶ್ರುತಿ ಅವ್ರೆ, ಕಾಲ್ ಬ್ಯಾಕಿಗೆ ರಿಕ್ವೆಸ್ಟ್ ಕಳ್ಸಿದ್ದೀನಿ. ಮಾಡಲ್ಲ ಮೇಡಮ್, ಮಾಡಲ್ಲ ಈ ನಿಜ ಮಾಡಲ್ಲ. ನಾನು ಇದೇ ಫಸ್ಟ್ ಅಲ್ಲ, ಜುಲೈಯಿಂದ ಅದೆಷ್ಟು ಸರಿ ಮಿನಿಮಮ್ ಅಂದರೂ ಒಂದು ಎಷ್ಟು ಒಂದು 3,500 4,000 ಸರಿ ಕಾಲ್ ಮಾಡಿರ್ಬೋದು. ಜಿಯೋಗೆ ಕಾಲ್ ಬ್ಯಾಕ್ ಅರೇಂಜ್ ಮಾಡ್ತೀನಿ. TL ಇಲ್ಲ ನೀವು, ಅದೇ ನನಗೆ ಈ ಥರ ಎಲ್ಲ ಮಾತಾಡಿದ್ರೆ ನೀವೀಗ ಹೇಳ್ತಿದ್ದೀರಲ್ಲ ಅದೆಲ್ಲ ಓಕೆ. ನನಗೆ ಎಷ್ಟು ಕೋಪ ಬರೋ ರೀಸನ್ ಯಾವ್ದು ಗೊತ್ತಾ? ಅಟ್ ಎ ಟೈಮ್ ಎಲ್ಲರೂ ಯೂಸ್ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ ಸರ್, ಅದಕ್ಕೋಸ್ಕರ ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ. ಅವ್ನಿಗೆ ಹೆಂಗೆ ಎದ್ರಿಗೆ ಆ ಮಾತು ಹೇಳಿದ್ರೆ, ಜರಾಸಂಧನ ಭೀಮ ಸಿಗಿತಾನಲ್ಲ, ಒಂದು ಕಾಲು ತುಳ್ಕೊಂಡು ಇನ್ನೊಂದು ಕಾಲು ಮ್ಯಾಕ್ ಸಿಗಿತಾನಲ್ಲ, ಆ ಥರ ಸಿಗದಾಕ್ಬಿಡೋಣ ಎಂಬ ಸಿಟ್ಟು ಬರುತ್ತೆ. ಎದ್ರಿಗೆ ಹೇಳಲ್ಲ, ಎಲ್ಲೋ ಮರೆ ನಿಂತ್ಕೊಂಡು ಆಟ ಆಡ್ತಾರೆ. ಅದು ನನಗೆ ಬೇಜಾರಾಗ್ತಿರೋದು. ಅದೊಂದು ರೀಸನ್ ಏನ್ರಿ ರೀ, ಜಿಯೋ ಓಪನ್ ಆದಾಗಿಂದ ಅದೇ ರೀಸನ್ನು, ಬೇರೆ ರೀಸನ್ನೇ ಇಲ್ಲ. ಅಟ್ ಎ ಟೈಮ್ ಎಲ್ಲ ಯೂಸ್ ಮಾಡಕ್ಕೆ ನಿಂತ್ಕೊಂಡ್ಬಿಟ್ಟವ್ರೆ ಸರ್. ಏನೆಲ್ಲ ಪುರ್ಸೊತ್ತಾಗ್ಬಿಡ್ತಾರೆ ಒಂದೇ ಟೈಮ್ಗೆ. ಹರೀಶ್ ಓಪನ್ ಮಾಡ್ತಲೂ ಎಲ್ಲರಿಗೂ ಟೈಮ್ ಸಿಕ್ಬಿಡ್ತೈತೆ ಓಪನ್ ಮಾಡೋಕ್ಕೆ. ಇದೊಂದು ರೀಸನ್ ಏನ್ರಿ? ರೀಸನ್ನಲ್ಲೂ ಅಪ್ಡೇಟ್ ಆಗ್ಬೇಕ್ರಿ, ಅಪ್ಡೇಟ್ ಆಗಬೇಕು, ಹೊಸ ರೀಸನ್ ಹುಡುಕ್ಬೇಕು, ಹೊಸದಾಗಿ ಕನ್ವಿನ್ಸ್ ಮಾಡಬೇಕು. ಎಲ್ಲ ಮಾಡೋದೇ ಮೋಸ. ಅದರೊಳಗೂ ಹೊಸ ಮೋಸ ಮಾಡ್ರಿ, ಹೊಸ ಐಡಿಯಾ ತಗೊಂಡು ಮೋಸ ಮಾಡ್ರಿ. ಅಲ್ವಾ? ಅವ್ರನ್ನ ಮಾತಾಡಕ್ಕೆ ಬಿಡ್ತಿಲ್ಲ, ನಾನೇ ಮಾತಾಡ್ತಿದ್ದೀನಿ ಅಲ್ವಾ ಮೇಡಮ್? ಹಾಂ ಸರ್, ನಿಮ್ಗಿಂತ ಜಾಸ್ತಿ ನಾನೇ ಮಾತಾಡಿದೆ ಅಲ್ವಾ? ನನಗೆ ಗೊತ್ತಾಯಿತು ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಎಲ್ಲ ನೀವು ಸಿಟ್ಟನ್ನ ನನ್ನ ಮೇಲೆ ಹಾಕ್ತಾ ಇದ್ದೀರಾ. ಎನಿವೇಸ್ ನನಗೆ ಗೊತ್ತಾಯ್ತು, ರಿಯಲಿ ಸಾರಿ ಈ ಥರ ಇಶ್ಯೂ ಆಗಿದ್ದಕ್ಕೆ. ಸಾರಿ, ನಾನು ನಿಮಗೆ ಕೇಳಬೇಕು. ಯಾಕೆಂದ್ರೆ ಒಂದು ಹೆಣ್ಣು ಮಗು ಹತ್ರ ಮಾತಾಡಬಾರ್ದಂತ ಮಾತೆಲ್ಲ ಆಡ್ಬಿಟ್ಟಿದ್ದೀನಿ ನಾನು. ಇಲ್ಲ ಪರವಾಗಿಲ್ಲ, ಬಟ್ ನಿಮ್ಗೆ ನೆಟ್ ಬರ್ತಾ ಇಲ್ಲ. ಈಗ ಇದೆ ನನಗೆ ಗೊತ್ತು. ಕೇಳಿ, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಮಾತಿದೆ. ಓಕೆ, ಎಲ್ಲಿ ಸ್ತ್ರೀನ ಪೂಜನೀಯ ಭಾವನೆಯಿಂದ ನೋಡ್ತಾರೋ ಅಲ್ಲಿ ದೇವತೆಗಳಿರ್ತಾರೆ ಅಂತ. ಬಟ್ ನಾನು ಏನು ಮಾಡೋಕ್ಕಾಗುತ್ತೆ? ನಾನು ಪ್ರತಿ ಸಲ ಟ್ರೈ ಮಾಡಿದಾಗ್ಲೂ ಯಾರಾದರೂ ಗಂಡು ಮಕ್ಳು ಸಿಗಲಿ ಅಂತಲೇ ಅಂದ್ಕೊಂತಿರ್ತೀನಿ ಮನಸ್ಸಲ್ಲಿ. ಅದೇನು ಕತೆನೋ ಗೊತ್ತಿಲ್ಲ, ಹೆಣ್ಮಕ್ಳಿದ್ರೆ ಕಡಿಮೆ ಬೈತಾರೆ ಅಂತನೇನೋ ಜಿಯೋದವರು ಜಾಸ್ತಿ ಹೆಣ್ಮಕ್ಳನ್ನೇ ಹೈರ್ ಮಾಡಿಬಿಟ್ಟವ್ರೆ. ಇಲ್ಲ ಇದ್ದಾರೆ ಬಾಯ್ಸ್ ಕೂಡ. ಹಾಂ, ನಮಗೆ ಹೆಣ್ಮಕ್ಳ ಹತ್ರ ಮಾತಾಡೋಕೆ ಬರೋಲ್ಲ. ನನಗೆ ಆದಷ್ಟು ಕಂಟ್ರೋಲ್ ಮಾಡ್ತೀನಿ. ಫ್ರಸ್ಟ್ರೇಷನಲ್ಲಿ ಒಂದೊಂದು ಮಾತು ಬಂದೇ ಬಿಡ್ತವೆ, ಏನೂ ಮಾಡೋಕ್ಕಾಗಲ್ಲ. ಗೊತ್ತಾಯ್ತು ಸರ್, ನಾನು ಕೂಡ ನಿಮ್ಮ ತಾಳ್ಮೆಗೂ ಅಪ್ರಿಷಿಯೇಟ್ ಮಾಡ್ತೀನಿ. ಆದಷ್ಟು ಬೇಗ ಇದು ಏನಂಬೋದು ರಿಸಾಲ್ವ್ ಮಾಡಿ ನಾನು ಪೇಪರ್ ಮೇಲೆ ಬರ್ಕೊಡ್ತೀನಿ ಮೇಡಮ್. ನಿಮ್ಮ ಕೈಲಿ ಆಗಲ್ಲ. ನಿಮ್ಮ ಕೈಲಿ ಅಂದರೆ ಶ್ರುತಿ ಕೈಲಾಗಲ್ಲ ಅಂತಲ್ಲ, ಜಿಯೋದವ್ರ ಕೈಲಾಗಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೂಡ ಅದ್ರ ಸಲುವಾಗಿ ಕಂಪ್ಲೇಂಟ್ ಕೂಡ ರೇಸ್ ಮಾಡಿದ್ದೀನಿ. ಒಂದು ಕಂಪ್ಲೇಂಟ್ಗೆ ಟ್ಯಾಟ್ ಟೈಮ್ ಅಂತ ಇರುತ್ತಲ್ವಾ? ಯಾವುದಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಟ್ಯಾಟ್ ಟೈಮ್ ಅಂತ ಇರುತ್ತೆ. ಹಾಂ, 48 hours ಟೈಮ್ ಕೊಟ್ಟಿದ್ದಾರಲ್ಲ, ಕಂಪ್ಲೇಂಟ್ ನಂಬರ್ ಕೂಡ ಕಳಿಸಿದ್ದೀನಿ ನೋಡಿ ನಿಮಗೆ. ಇದಲ್ಲ ಮೇಡಮ್, ಪ್ರೀವಿಯಸ್ ಕಂಪ್ಲೇಂಟ್ಗೂ ಟ್ಯಾಟ್ ಟೈಮ್ ಇರುತ್ತಲ್ವಾ? ಆ ಟ್ಯಾಟ್ ಟೈಮಲ್ಲಿ ಕಂಪ್ಲೇಂಟ್ ರಿಸಾಲ್ವ್ ಆಗಿದೆಯಾ? ಅಲ್ಲಿ ಅವ್ರು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ನೀವು ಇರೋ ಲೊಕೇಶನಲ್ಲಿ ನೆಟ್ವರ್ಕ್ ಲಿಮಿಟೆಡ್ನಲ್ಲಿದೆ, ಆದಷ್ಟು ಬೇಗ ಕೂಡ ಅವರು ರಿಸಾಲ್ವ್ ಮಾಡ್ತೀನಿ ಅಂತ. ಅರ್ಥ ಏನು ಹೇಳಿ? ಬೇಗ ಅನ್ನೋದ್ರ ಅರ್ಥ ಏನು? 1 ವರ್ಷನಾ? 1 ವರ್ಷ ಅಂದರೆ ಬೇಗನಾ? 10 ವರ್ಷ ಅಂದರೆ ಬೇಗನಾ? 15 ವರ್ಷ ಅಂದರೆ ಬೇಗನಾ? 100 ವರ್ಷ ಅಂದರೆ ಬೇಗನಾ? 1000 ವರ್ಷ ಅಂದರೆ ಬೇಗನಾ? ಬೇಗ ಅಂದರೆ ಒಬ್ಬ ವ್ಯಕ್ತಿಯ ಅಟ್ಲೀಸ್ಟ್ ಒಂದು ಜೀವಿತಾವಧಿ 70 ವರ್ಷ, ಇಷ್ಟರೊಳಗಾದರೆ ಅದು ಬೇಗ. ಅತಿ ಕಡಿಮೆ ಬೇಗ ಅಂದರೆ ಏನು ಗೊತ್ತಾ? ಮಿಲಿ ಸೆಕೆಂಡ್ಸಲ್ಲಾದರೆ ಅದು ಅತಿ ವೇಗ. ಅಥವಾ ಸೆಕೆಂಡ್ಸಲ್ಲಿ ತೊಗೊಂಡ್ರೆ ಅದು ಪರವಾಗಿಲ್ಲ ವೇಗ. ನಿಮಿಷಗಳಾದರೆ ದಟ್ಸ್ ಓಕೆ. ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು ಜುಲೈಯಿಂದ. ಈಗ ಆಲ್ರೆಡಿ ಏಪ್ರಿಲ್ ಮೇ ಜೂನ್ ಜುಲೈ ಇನ್ನು 3 ತಿಂಗಳು ಕಳೆದ್ರೆ 1 ವರ್ಷ ನಾನು ಕಂಪ್ಲೇಂಟ್ ಮಾಡ್ತಾ ಇರೋದು. 1 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ಅರ್ಥ. 1 ವರ್ಷದಲ್ಲಿ ಒಬ್ಬ ಮದುವೆ ಆಗಿ ಮಗು ಹುಟ್ಟಿಸ್ಬೋದು, 9 ತಿಂಗಳು ಪ್ಲಸ್ ಮದುವೆ ಆಗಿದ್ದು 1 ವರ್ಷ.
ಒಂದು ಮಗುನ ಒಂದು ಜನ್ರೇಷನ್ನೇ ಬರುತ್ತೆ ಒಂದು ವರ್ಷದಲ್ಲಿ. ಹೊಸ ಜನ್ರೇಷನ್ ಭೂಮಿಗೆ ಕಾಲಿಡುತ್ತೆ. ಒಂದು ಜನ್ರೇಷನ್ಗೆ ನೀವು ಒಂದು ಜನ್ರೇಷನ್ನ ತಗೊತಿದ್ದೀರಾ ಒಂದು ಕಂಪ್ಲೇಂಟ್ನ ರಿಸಾಲ್ವ್ ಮಾಡೋದಕ್ಕೆ ಅಂದರೆ ಅದರ ಅರ್ಥ ಏನು? ಇಲ್ಲ ಆಲ್ರೆಡಿ ಬಟ್ ಎಲ್ಲ ಕಂಪೇರ್ ಟು ಎಲ್ಲ ನೆಟ್ವರ್ಕ್ ನಮ್ಮ ಜಿಯೋನೇ ಟಾಪರಲ್ಲಿದೆ. ಏರ್ಟೆಲ್ಗೆ ಕಂಪೇರೇ ಮಾಡ್ಕೋಬೇಡಿ ನೀವು. ಏರ್ಟೆಲ್ಗೆ ಕಂಪೇರೇ ಮಾಡ್ಕೋಬೇಡಿ. ಅವ್ರಿಗೆ ಇದಕ್ಕೆ ಮುಂಚೆ ಅವ್ರಿಗೆ ಹೆಂಗ್ ಕ್ಲಾಸ್ ತಗೊಂಡಿದೆ ಅಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ, HAREESH ಹರೀಶ DH ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಹೋಗಿ ನೋಡಿ, ಸುಮಾರು ಒಂದು 34K ವ್ಯೂಸ್ ಆಗಿದೆ. ಓಕೆ, ಅವ್ರಿಗೆ ಕ್ಲಾಸ್ ತಗೊಂಡಿರೋ ವಿಡಿಯೋ ಅಲ್ಲಿದೆ. ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಆ್ಯಂಡ್ ಏನು ಅದಾದಮೇಲೆ ಅವ್ರು ತುಂಬ ಬೆಟರ್ ಮಾಡ್ಕೊಂಡಿದ್ದಾರೆ. ನನಗೆ ಕಂಪ್ಲೇಂಟ್ ಇದ್ದಿದ್ದು ಏರ್ಟೆಲ್ನಲ್ಲಿ ಇಂಟರ್ನೆಟ್ ಇಶ್ಯೂ ಅಲ್ಲ, MS ಅಂದರೆ ರೆಸ್ಪಾನ್ಸ್ ಇಶ್ಯೂ ಕಂಪ್ಲೇಂಟ್ ಇತ್ತು. ಅದನ್ನು ನಾನು ಸ್ಪೆಸಿಫೈಡ್ ಆಗಿ ಹೇಳ್ಬಿಟ್ಟು ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದೆ. ಅವರು ಏನು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ನಾನು ಅಫಿಲಿಯೇಟ್ ಮ್ಯಾನೇಜರ್ ತನಕ ಹೋಗಿ ಆಮೇಲೆ ಕನ್ಸ್ಯೂಮರ್ ಫೋರಮ್ಗೆಲ್ಲ ಹೋಗಿ ಅವ್ರನ್ನ ರಿಪೇರಿ ಮಾಡಿದ್ರು. ಬೆಟರ್ ಸರ್ವಿಸ್ ಕೊಡ್ತಿದ್ದಾರೆ ಈಗ. ನಾನು ಎಲ್ಲೋದ್ರೂ ಏರ್ಟೆಲ್ದೇನು ಕಂಪ್ಲೇಂಟ್ ಇಲ್ಲ. ನಂದು ಆ್ಯಕ್ಚುಲಿ 3 ಕನೆಕ್ಷನ್ ಇದೆ ಏರ್ಟೆಲಲ್ಲಿ. ಜಿಯೋ ಒಂದೇ ಒಂದು ಕನೆಕ್ಷನ್ ಇದೆ ಪುಣ್ಯಕ್ಕೆ. ಓಕೆ, ಅದು ಎಲ್ಲ ಕನೆಕ್ಷನ್ನು ಈಗ ಸ್ಟೇಬಲ್ ಆಗಿದೆ ಆ್ಯಂಡ್ ಬೆಟರ್ ಸರ್ವಿಸ್ ಕೊಡ್ತಿದ್ದಾರೆ. ಜಿಯೋ ಅಂದರೆ ಅವ್ರದ್ದು ಟೈಮ್ ತೊಗೊಂಡ್ರು. ಎಷ್ಟು ಒಂದು 2.5 ತಿಂಗಳು ಟೈಮ್ ತೊಗೊಂಡ್ರು. ಅದಕ್ಕೆ ಮುಂಚೆ ನಾನು ಸುಮಾರು ಕಂಪ್ಲೇಂಟ್ಸ್ ಎಲ್ಲ ಮಾಡಿ ಅದೇನು ಪ್ರಯೋಜನ ಆಗಲಿಲ್ಲ. ಆಮೇಲೆ ಅಫಿಲಿಯೇಟ್ ಮೇಲ್ ಐ ಡಿ ಮೇಲ್ ಮಾಡಿ, ಅದಾದಮೇಲೆ ಕನ್ಸ್ಯೂಮರ್ ಫೋರಮ್ಗೆ ಕಂಪ್ಲೇಂಟ್ ಮಾಡಿ, ಅವ್ರು ಯಾವಾಗ ಹೊಡೆದ್ರು ಬ್ಯಾಕ್ ಸೈಡಿಂದನ ಆವಾಗ ಅವ್ರು ರಿಪೇರಿ ಆದರು. ಜಿಯೋ ಮಾತ್ರನ ನಾನು ಹೇಳ್ತಿದ್ದೀನಿ ಕೇಳಿ, ಲಾಸ್ಟ್ 2023 ಜುಲೈಯಿಂದನೂ ನಾನು ಕಂಪ್ಲೇಂಟ್ ಮಾಡ್ತಾ ಬರ್ತಾ ಇದ್ದೀನಿ. ಏನು ಪ್ರಯೋಜನ ಆಗ್ತಿಲ್ಲ. ಜಿಯೋದವ್ರಿಗೆ ಯಾವತ್ತು ಶನಿ ಮಹಾತ್ಮ ಹತ್ತೋದಂಗೆ ಹತ್ತುತ್ತೀನೋ ಗೊತ್ತಿಲ್ಲ. ಹತ್ತಿ ಸರ್ ಮಾಡ್ತೀನಿ, ನನಗೆ ಗೊತ್ತೈತೆ ಸರ್ ಮಾಡೋದು. ಸರಿನಾ? ಯಾವುದು ಇಂಪಾಸಿಬಲ್ ಯಾವುದು ಇಲ್ಲ. ಪಾಸಿಬಲ್ ಮಾಡೋದು ನಮ್ಮ ಕೈಯಲ್ಲಿದೆ. ನನಗೆ ಗೊತ್ತು ಹೆಂಗೆ ಪಾಸಿಬಲ್ ಮಾಡಬೇಕು ಅಂತ. ಬಟ್ ಆಲ್ರೆಡಿ ವರ್ಕ್ ನಡೀತಾ ಇದೆ. ನಾನು ಪ್ರೂವ್ ಮಾಡ್ತೀನಿ ವರ್ಕ್ ನಡೀತಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಬೇರೆ ಎಲ್ಲಿ ನಡೀತಿದ್ಯೋ ಗೊತ್ತಿಲ್ಲ, ನಾನಿರೋ ಕಡೆ ಅಂತೂ ನಡೀತಿಲ್ಲ. ಸ್ಟೈನ್ಲೆಸ್ ಸ್ಟೀಲ್ ಪಿಲ್ಲರ್ 4 ನಿಲ್ಸಿದ್ದಾರೆ ಮೇಡಮ್. ಬೇರೆ ಏನು ಮುಂದಕ್ಕೆ ಮಾಡಿಲ್ಲ. ಇವನ್ ನೀವು ಹೆಲ್ಪೆಡ್ ಜಿಯೋ ಕೇರ್ಗೂ ಕೂಡ ಮೇಲ್ ಮಾಡ್ಬೋದು. ಯೂಸ್ ಇಲ್ವಲ್ಲ. ನೀವು ಹೆಂಗೆ ಮಾತಾಡ್ತೀರೋ ಅಲ್ಲೂ ಅದೇ ಥರ ರಿಪ್ಲೈ ಬರುತ್ತೆ. ನನಗೆ ಬೆಸ್ಟ್ ಆಪ್ಷನ್ ಇರೋದು ಕನ್ಸ್ಯೂಮರ್ ಫೋರಮು. ನಾನೀಗ ಈ ಆಡಿಯೋ ಕಾಲ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನಿದು ವಿತ್ ಪ್ರೂಫ್ ಜೊತೆಗೆ ಆ್ಯಂಡ್ ನನ್ನ ಏನು ಮೈ ಜಿಯೋ ಆ್ಯಪಲ್ಲಿ ನಾನು ಏನೇನು ಕಂಪ್ಲೇಂಟ್ ಮಾಡಿದ್ದೀನೋ ಪ್ರೀವಿಯಸ್ ಕಂಪ್ಲೇಂಟ್ಸು ಅವೆಲ್ಲ ಪ್ರೂಫ್ ಜೊತೆಗೆ ಕನ್ಸ್ಯೂಮರ್ ಫೋರಮ್ಗೆ ಹೋದರೆ ಜಿಯೋಗೆ ನಿಜ ಒಬ್ಬ ಕಸ್ಟಮರಿಂದ ಇಷ್ಟು ಡ್ಯಾಮೇಜ್ ಆಗ್ಬೋದಾ ಅಂತ ಏನು ಒಂದು ಊಹೆನೂ ಇರಬಾರ್ದು. ಅಷ್ಟ್ರ ಮಟ್ಟಿಗೆ ಡ್ಯಾಮೇಜ್ ಮಾಡ್ತೀನಿ ನಾನು. ಓಕೆ ಸರ್. ಬೆಟರು ನಿಮ್ಮ TL ಬಂದಾಗ ಹೇಳ್ರಿ, ಇಲ್ಲ ಬರೋ ತನಕ ಮಾತಾಡ್ರಿ. ನಾನು ಮಾತಾಡ್ಬೇಕು ಅವ್ರ ಜೊತೆ ಇವತ್ತು, ಅದು ಎಷ್ಟೊತ್ತನ ಆಗಲಿ. ಬಟ್ ಈಗಂತೂ ಯಾರು ಅವೈಲೇಬಲ್ ಇಲ್ಲ. ಆಫ್ಟರ್ ಸಂಬಳ ಕೊಡ್ತೀರಾ? ಸಂಬಳ ಕೊಡಲ್ವಾ ಅವ್ರಿಗೆ? ಅದು ಗೊತ್ತಿಲ್ಲ ಅವ್ರದ್ದೇನು ಕೊಡ್ತಾರೆ. ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಕರೆಕ್ಟಾಗಿ ಸಂಬಳ ಕೊಡ್ತಿಲ್ಲ ನೀವು TLಗೆ, ಅದಕ್ಕೆ ಅವ್ನು ಬೇಕಾಬಿಟ್ಟು ಕೆಲಸ ಮಾಡ್ತಾನೆ. ಅದು ನನ್ನ ಅಭಿಪ್ರಾಯ. ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಅವ್ರಿಗೆ ಸಂಬಳ ಕೊಟ್ಟಿದ್ದರೆ ಅವನು ಕಸ್ಟಮರ್ ಕನ್ಸರ್ನ್ಗಳ್ನೆಲ್ಲ ಕೇಳ್ಕೊಂಡಿರೋನು. ಹಿಂಗಿದ್ರು ಇಲ್ಲ ಅಂದ್ಕೊಳೋದು, ಆಮೇಲೆ ರಜಾ ತಗೊಳೋದು ಇಲ್ಲ. ಇವಾಗಲೇ ಅಂತಲ್ಲ ಮೇಡಮ್, ಸುಮಾರು ಸರಿ ನಾನು ಟ್ರೈ ಮಾಡಿದ್ದೀನಿ, ನಿಮ್ಮ TL ಲೈನ್ಗೆ ಸಿಗಲ್ಲ. ಅವ್ರು ಇಲ್ಲವೇ ಇಲ್ಲ ಅಂತ ಸತ್ತೋಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅಥವಾ ಅವ್ರಿಗೆ ಸಂಬಳ ಕೊಡ್ತಿಲ್ಲ, ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅವರು ಸರಿಯಾಗಿ ಸಂಬಳ ಕೊಡ್ತಿಲ್ಲ, ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಏನೋ ನಡೀತಿದೆ ಜಿಯೋದಲ್ಲಿ. ಅವ್ರು ದುಡ್ಡಿರೋರು ದುಡ್ಡು ಮಾಡ್ತಾರೆ ಬ್ರೋ, ಎಥಿಕಲ್ ಬಿಸ್ನೆಸ್ ಮಾಡಲ್ಲ. ನನಗೆ ಹೇಳಿ, ನನಗೆ ಕೋಪ ಹೆಣ್ಮಗು ಏನಪ್ಪ ಮಾಡೋದು? ನನಗೆ 2 ಆಪ್ಷನ್ ಹೇಳ್ತೀನಿ ಮೇಡಮ್. ನನಗೆ ನೀವು 2ರಲ್ಲಿ ಒಂದು ಹೇಳಿ. ನಾನು ಜಿಯೋದಿಂದ ಪೋರ್ಟ್ ಔಟ್ ಆಗಬೇಕಾ? ಎಸ್ ಆರ್ ನೋ, 2 ಆಪ್ಷನ್ ಹೇಳಿ, ಉತ್ತರ ಹೇಳಿ. ಆಗಬೇಡಿ, ವೇಟ್ ಮಾಡಿ. ಆಲ್ರೆಡಿ ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಇಂಪ್ರೂವ್ ಆಗುತ್ತೆ. ಬಟ್ ಎಸ್,
ಸ್ಪೆಸಿಫಿಕ್ ಡೇಟು ಟೈಮು ಕಮಿಟ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಅದು ಏನಬಹುದು ಹೇಗಾದರೂ ಕಂಪ್ಲೇಂಟ್ ಕೂಡ ರೇಸ್ ಆಗಿದೆ. 48 ಅವರ್ಸ್ ಒಳಗಡೆ ಬೇಗ ಹೇಗಾದರೂ ಅನ್ನೋದ್ರ ನಮ್ಮ ಅರ್ಥ ಹೇಳಿ, ಬೇಗ ಅನ್ನೋದ್ರ ಅರ್ಥ ಹೇಳಿ ಹೋಗ್ಲಿ. 48 ಅವರ್ಸ್ ಒಳಗಡೆ ಏನಬಹುದು ನಮ್ಮ ಟೀಮ್ದವರು ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಮೇಡಮ್, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ 48 ಬೇಡ, 72 hours ಕೊಡ್ತೀನಿ. ಬೋನಸ್ 24 hours ಎಕ್ಸ್ಟ್ರಾ ಬೋನಸ್. ಈಗ 48 hours ಕೇಳಿದ್ರಿ ನೀವು, ನಾನು 72 hours ಕೊಡ್ತೀನಿ. ಬೋನಸ್ 24 hours ಎಕ್ಸ್ಟ್ರಾ ಕೊಡ್ತೀನಿ. ಅಂದ್ರೆ 3 ದಿನ. 3 ದಿನದಲ್ಲಿ ನನ್ನ ಇಶ್ಯೂ ರಿಸಾಲ್ವ್ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು? ಚಾಯ್ಸ್ ಸರ್, ಫೋರ್ಸ್ ಮಾಡಲ್ಲ. ಫೋರ್ಸ್ ಮಾಡೋದಲ್ಲ, ನನ್ನ ಡ್ಯಾಮೇಜ್ ರಿಕವರ್ ಮಾಡ್ತೀನಿ. ನಾನು ಸುಮ್ಮನೆ ಬಿಡೋ ಮಗನೇ ಅಲ್ಲ. ನನಗೇನು ಡ್ಯಾಮೇಜ್ ಆಗಿದೆ ಅದನ್ನು ರಿಕವರ್ ಮಾಡದೆ ನಾನು ಬಿಡೋ ಮಗನೇ ಅಲ್ಲ. ಜಿಯೋ ಅಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದರೂ ನಾನು ಬಿಡೋ ಮಗ ಅಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನನಗೆ ಲಾಸ್ ಆದ್ರೂ ನನಗೆ ಗೊತ್ತು, PIL ಹಾಕಿ ಸರ್ವಿಸ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ರಿಕವರ್ ನಾನು ಮಾಡ್ತೀನಿ. ಓಕೆ, ಅಲ್ಲದೆ ಮೊದಲೆಲ್ಲ ಇನ್ಕಮಿಂಗ್ ಫ್ರೀ ಇತ್ತು. ಈ ಇನ್ಕಮಿಂಗ್ ಚಾರ್ಜ್ ಮಾಡಕ್ಕೆ ಹೇಳಿದ್ದು ಯಾರು ನಿಮಗೆ? ಮೊದಲೆಲ್ಲ 10 ರೂಪಾಯಿ ಕರೆನ್ಸಿ, 10 ರೂಪಾಯಿ ಕಾರ್ಡ್ ಕೆರ್ದು ಹಾಕಂತಿದ್ವಿ ನಾವು. ಹೌದೌದು ಸರ್, ಈಗ ಎಲ್ಲ ಕಡೆ ಅದೇ ತರ ಇದೆ ಅಲ್ಲ ಸರ್. ಬೆಸ್ಟ್ ಸರ್ವಿಸ್ ಯಾಕೆ ಕೊಡ್ತಿಲ್ಲ? ನಾನು ಕೇಳ್ತಿರೋದು ಬೆಸ್ಟ್ ಸರ್ವಿಸ್ ಬೇಡ, ಅಟ್ಲೀಸ್ಟ್ ಗುಡ್ ಸರ್ವಿಸ್ ಕೊಡಿ. ಏನಿದೆ ಅವ್ರು ಮಾಡ್ತಾರೆ ಸರ್. ನಾವು ಜಸ್ಟ್ ಏನು ನಿಮ್ದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ ತೊಗೊಂಡು ನಾವು ಜಸ್ಟ್ ಇದ್ರ ಬಗ್ಗೆ ಇದು ಮಾಡಬೇಕಾಗಿರುತ್ತೆ. ಯಾವುದೇ ಹಾಂ ಸರ್. ಶ್ರುತಿ ಅವರೇ, ನನ್ನ ಮುಂದಿರೋ ನನ್ನ ಆಪ್ಷನ್ ಕೇಳಿ ಹೇಳ್ತೀನಿ. ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ 48 hours, 72 hours ನಾನು ವೆಯ್ಟ್ ಮಾಡ್ತೀನಿ. ಇವತ್ತೆಷ್ಟು ಡೇಟು? 2nd ಅಲ್ಲ, 2nd of April 2024. ನಾನು ನಿಮಗೆ 5th ಟೈಮ್ ಕೊಡ್ತೀನಿ. 6th ನಾನು ಆ್ಯಕ್ಷನ್ ತೊಗೊತೀನಿ. ಹೆಂಗೆ ಆ್ಯಕ್ಷನ್ ತೊಗೊತೀನಿ ಅಂದರೆ, ಐದರ್ ನಾನು ಪೋರ್ಟ್ ಔಟ್ ಆಗ್ತೀನಿ. ಪೋರ್ಟ್ ಔಟ್ ಸುಮ್ಮನೆ ಅಂತೂ ಆಗಲ್ಲ, ಯಾಕಂದರೆ ನನ್ನ ಡೇಟಾ ನಾನು ಫೆಚ್ ಮಾಡಿದಾಗ ನನ್ನ ಡೇಟಾ ಸಿಗಬೇಕು. ಅದಕ್ಕೆ ಮುಂಚೆ ನಾನು ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತೀನಿ. ಕನ್ಸ್ಯೂಮರ್ ಫೋರಮಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಕಂಪ್ಲೇಂಟ್ ರೈಸ್ ಮಾಡಿ ನಿಮ್ಮ ಹೆಸರೆಲ್ಲ ಹಾಕಲ್ಲ, ಡೋಂಟ್ ವರಿ, ಹೆದರ್ಕೋಬೇಡಿ. ಜಿಯೋದ ಹಾಕ್ತೀನಿ. ಜಿಯೋ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನನ್ನ ಡ್ಯಾಮೇಜ್ ರಿಕವರಿ ನಾನು ಮಾಡೇ ಮಾಡ್ತೀನಿ. ಇದೆಲ್ಲ ನಿಮಗೆ ನಿಮ್ಮ ಹೈಯರ್ ಅಥಾರಿಟಿಗೆ ಇಷ್ಟೇ ಮಾತಾಡ್ದಿದ್ದೀನಿ ಅಂತಂದು ಹೇಳಿ, ಅವ್ರಿಗೆ ಎಲ್ಲನ ಕನ್ವೆ ಮಾಡಿ. ಆ್ಯಂಡ್ ನಿಮ್ಮ ಟೆಕ್ನಿಕಲ್ ಟೀಮ್ ಯಾವನಿದ್ದಾನೆ ಅವನ್ನ ಮಕ್ಕೆ ಅಡ್ಕೆಲಿ ಹಾಕೊಂಡು ತುಪ್ಪಕ್ಕಂತ ಉಗಿದೇಳ್ರಿ. ಹಿಂಗೆ ನಾವು ಉಗಿಸ್ಕೊಂತಿದ್ದೀವಿ ಕಸ್ಟಮರ್ ಹತ್ರ, ನೀವೇನು ತರದ ಗುಡ್ಡೆ ಹಾಕ್ತಿದ್ದೀರಾ ಅದನ್ನ ಹೇಳ್ರಿ ಅಂತ. ಆಯ್ತಾ? ನಾನು ನಿಜ ಫ್ರಸ್ಟ್ರೇಷನ್. ನಾನು ಇಷ್ಟೆಲ್ಲ ಮಾತಾಡ್ತಿದ್ದು ಇನ್ನೂ ಚೆನ್ನಾಗಿ ಮಾತಾಡ್ತಿದ್ದೆ. ಇನ್ನೂ ಇನ್ಡೆಪ್ತ್ ಆಗಿ ಸಂಸ್ಕೃತ ಬರುತ್ತೆ ನನಗೆ. ಅಂದರೆ ಸಂಸ್ಕೃತ ಅಂದರೆ ಕೆಟ್ಟ ಅರ್ಥದಲ್ಲಿ ತೊಗೊಳಕೋಬೇಡಿ, ಒಂದು ಬೈಗುಳ ಅಂತ ಅರ್ಥ. ಅದು ಆ ಥರ ಎಲ್ಲ ಮಾತಾಡಬಲ್ಲೆ ನಾನು. ಆದರೆ ಹೆಣ್ಮಕ್ಳು ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ಆದಷ್ಟು ಕಂಟ್ರೋಲಾಗಿ ಮಾತಾಡ್ತಿದ್ದೀನಿ. ಮಧ್ಯದಲ್ಲಿ ಒಂದೊಂದು ಹಂಗು ಹಿಂಗು ಬಂದಿರ್ತವೆ, ಬಂದಿರಲ್ಲ ಅಂತ ಹೇಳಲ್ಲ. ಅದಕ್ಕೆ ನನ್ನ ಕಡೆಯಿಂದ ಶ್ರುತಿಗೆ ಸಾರಿ, ಜಿಯೋಗಲ್ಲ ಶ್ರುತಿಗೆ ಸಾರಿ. ಜಿಯೋಗೆ ಇದಕ್ಕಿನ್ನ ಕೆಟ್ಟದಾಗ ಮಾತಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಓಕೆ, ಆ್ಯಂಡ್ ಮುಂದಿನ ಆಪ್ಷನ್ನು ನಾನು ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತೀನಿ. ತುಂಬ ದೊಡ್ಡ ಡ್ಯಾಮೇಜ್ ಆಗೋದಿದೆ. ಆ್ಯಂಡ್ ಈ ನಾನು ಮಾತಾಡಿರೋದು ಏನು ರೆಕಾರ್ಡ್ ಇದೆ ಇದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ. ಇದರಿಂದನೂ ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ರೀಚ್ ಆಗಲಿಲ್ಲ ಅಂದರೂ ಬಿಡೋಲ್ಲ, ನಾನು ಪೇಯ್ಡ್ ಪ್ರಮೋಷನ್ ತಗೊಂಡಾಗಲಿ ಮಿನಿಮಮ್ ಅಂದರೂ 4-5 ಲಕ್ಷ ಜನಕ್ಕೆ ರೀಚ್ ಆಗೋವಷ್ಟು ನಾನು ದುಡ್ಡು ಖರ್ಚು ಮಾಡ್ತೀನಿ. ಅಂದರೆ ಪ್ರಮೋಟ್ ಮಾಡ್ತೀನಿ ವಿಡಿಯೋನ, ದುಡ್ಡು ಖರ್ಚು ಮಾಡಿ ಪ್ರಮೋಟ್ ಮಾಡ್ತೀನಿ. ಇದರಿಂದ ಯಾವ ರೀತಿ ಡ್ಯಾಮೇಜ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ರಿಯಲಿ ಸಾರಿ ಈ ಥರ ಎಲ್ಲ ಇಶ್ಯೂ ಆಗಿದ್ದಕ್ಕೆ. ನಾನು ಕೂಡ ನಮ್ಮ ಜಿಯೋ ಕಡೆಯಿಂದ ನಾನು ಕೂಡ ಅಪ್ಲೋಡ್ ಮಾಡಿದ್ರು ನೀವು ಕೇಳಿರೋ 48 ಗಂಟೆ ಕೇಳಿದ್ದೀರಾ, 72 hours ಆದಮೇಲೆ ನಾನು ಅಪ್ಲೋಡ್ ಮಾಡೋದು. ಯಾಕೆಂದರೆ ಅದಾದಮೇಲೆ ನನ್ನ ನೆಟ್ವರ್ಕ್ ಸ್ಟೇಬಲ್ ಆಯಿತು, ಆಮೇಲೆ ಏನು ಬೆಟರ್ ಆಯಿತು ಅಂದರೆ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಅದೊಂದು ಅಶ್ಯೂರೆನ್ಸ್ ನಿಮಗೆ ಕೊಡ್ತೀನಿ. ಓಕೆ, ಅದಾದಮೇಲೆ ಅಪ್ಲೋಡ್ ಆಗಲಿಲ್ಲ ಅಂದರೆ ಇದ್ರ ಜೊತೆಗೆ ಇನ್ನೊಂದು ಕಾಲ್ ಮಾಡ್ತೀನಿ, ಅದನ್ನು ರೆಕಾರ್ಡ್ ಮಾಡಿ ಅದನ್ನು ಇನ್ನೂ ಚೆನ್ನಾಗಿ ಇನ್ನೂ ಒಳ್ಳೆ ಲ್ಯಾಂಗ್ವೇಜಲ್ಲಿ ಮಾತಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಶ್ರುತಿ ಅವರೇ, ನನ್ನಿಂದ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ, ಅಂದರೆ ವೈಯಕ್ತಿಕವಾಗಿ ನಿಮ್ಮ ಇಂಡಿವಿಜುವಲ್ ಆಗಿ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ನಾನು ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಂಗಾಗಿ ನನ್ನ ಬಾಯಲ್ಲಿ ಏನಾದರೂ ಕೆಟ್ಟ ಪದ ಶ್ರುತಿ ಅವ್ರಿಗೆ ಡೈರೆಕ್ಟ್ ಹರ್ಟ್ ಆಗಂಗೆ ಏನಾದರೂ ಬಂದಿದ್ರೆ ಐ ಆಮ್ ರಿಯಲಿ ಸಾರಿ. ಜಿಯೋಗೆ ಇದಕ್ಕಿಂತ ಕೆಟ್ಟದಾಗ ಮಾತಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಓಕೆ, ನಿಮ್ಮ ಟೀಮ್ಗೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಮಕ್ಕಕ್ಕೆ ತೇಡ್ರಿ. ಇದು ನೀವು ಕೊಡ್ತಿರೋ ಸರ್ವಿಸ್ ಸರಿ ಇಲ್ಲ. ಆ್ಯಂಡ್ ಬೆಟರ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ದೊಡ್ಡ ಡ್ಯಾಮೇಜ್ ಆಗುತ್ತೆ ಜಿಯೋಗೆ ಅಂತಂದು ಹೇಳಿ ನನ್ನ ಕಡೆಯಿಂದ.
ಓಕೆ ಶೋರ್ ಸರ್. ಓಕೆ ಶ್ರುತಿ ಅವರೇ, ನಿಮ್ಗೆ ಒಳ್ಳೇದು ಫ್ಯೂಚರ್ ಇರಲಿ, ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ. ಯಾಕೆಂದರೆ ಇಷ್ಟು ತಾಳ್ಮೆಯಿಂದ ಕೇಳ್ಕೊಂತಿದ್ದೀರಾ. ಒಳ್ಳೆ ಗಂಡ ಸಿಗಲಿ. ಮದುವೆ ಆಗಿದೆಯಾ? ಆಗಿದೆ ಸರ್. ಹಾಂ, ಆಗಿದೆ ಸರ್. ನಿಮ್ಮ ಗಂಡ ನಿಮ್ಮ ಸಂಸಾರ ಎಲ್ಲ ತಣ್ಣಗಿರಲಿ, ಚೆನ್ನಾಗಿರಲಿ. ಓಕೆ ಸರ್. ಹಾಗೆ ಈ ಕಾಲ್ ಕೂಡ ನಾನು IVRಗೂ ಟ್ರಾನ್ಸ್ಫರ್ ಮಾಡ್ತೀನಿ. 1 to 5 ರೇಟಿಂಗ್ ಇದೆ. ನಂಬರ್ ಮಾಡಬೇಡಿ ಮೇಡಮ್, ಮಾಡಬೇಡಿ ಸುಮ್ಮನೆ. ಯಾಕಂದರೆ ನಾನು ಸಿಂಗಲ್ ಸ್ಟಾರ್ನು ಕೊಡೋಕೆ ಇಷ್ಟಪಡಲ್ಲ, ಸಿಂಗಲ್ ಒನ್ನೂ ಕೊಡೋಕೆ ಇಷ್ಟಪಡಲ್ಲ. ಹಂಗಾಗಿ ನಿಮ್ಗೆ ಯಾಕೆ ಬ್ಯಾಡ್ ರಿಮಾರ್ಕ್ಸ್? ನನ್ನ ಬಗ್ಗೆ ಇರುತ್ತೆ. ನಂಬರ್ ಅದಕ್ಕೆ ನೀವು ಬೇಡ ಅಂತ ಹೇಳ್ತಿರೋದು, ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ಯಾಕಂದರೆ ನಿಮ್ಮ ಬಗ್ಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ರೆಸ್ಪೆಕ್ಟ್ ಇದೆ. ಬಟ್ ನಾನು ಅದ್ರ ಬಗ್ಗೆ ನಿಮಗೆ ರೆಸ್ಪೆಕ್ಟ್ 5 ಕೊಟ್ಬಿಟ್ರೆ ಅವ್ರಿಗೆ ಜಿಯೋದವ್ರಿಗೆ ಏನಾಗುತ್ತೆ, ರಿಸಾಲ್ವ್ ಆಗಿದೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಹಂಗಾಗಿ ನಾನು ಇದನ್ನು ಕೊಡೋಕೆ ಇಷ್ಟಪಡಲ್ಲ. ದಯವಿಟ್ಟು IVRಗೆ ಟ್ರಾನ್ಸ್ಫರ್ ಮಾಡಬೇಡಿ. ಕಾಲ್ನ ಇಲ್ಲಿಗೆ ಎಂಡ್ ಮಾಡಿ ನನ್ನ ಶಾಪನ ವಾಪಸ್ ತಗೊಂಡಿದ್ದೀನಿ. ನಿಮ್ಮ ತಾಯಿ ಮೇಲಾಣೆ ಅಂತ ಒಂದು ಕಂಡೀಷನ್ ಹಾಕಿದ್ನಲ್ಲ, ಅದನ್ನ ಇಲ್ಲಿಗೆ ವಾಪಸ್ ತಗೊಂಡಿದ್ದೀನಿ. ಕಾಲ್ನ ಡಿಸ್ಕನೆಕ್ಟ್ ಮಾಡಿ. ಒಳ್ಳೇದಾಗಲಿ. ನಿಮ್ಮ ಕಡೆಯಿಂದ ನೀವು ಡಿಸ್ಕನೆಕ್ಟ್ ಮಾಡಿ. ಓಕೆ. ಜಿಯೋ ಕೇರ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭ ದಿನ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ ಶ್ರುತಿ ಅವರೇ. You